ವೇದಿಕೆ ಮೇಲೆ ಕೂತಿರುವಂತಹ ಹಾಗೂ ಅತ್ಯಂತ ಸುಪ್ರಸಿದ್ಧ ಕಲಾವಿದರಾದಂತಹ ಪಣಸಪುರಿ ರಾಮಚಂದ್ರ ಹೆಗಡೆ ನನ್ನ ಸ್ನೇಹಿತರೆ ಹಾಗೂ ಕಲಾಭಿಮಾನಿಗಳೇ, ಇವತ್ತು ನನ್ನ ಆತ್ಮೀಯತೆಯಿಂದ ಮೋಹನ್ ಭಾಸ್ಕರ್ ಹೆಗಡೆಯವರು ಉಪಸ್ಥಿತರಿರಬೇಕಿತ್ತು. ಈಗ ಪರವಾಗಿ ನಾನು ಈಗ ಇಲ್ಲಿ ಇದನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಯಕ್ಷಗಾನ ಎಂಬ ವಿಷಯದ ಕುರಿತು ಇಂದು ಕುಮಟಾದ ಕಲಾಗಮೂರ್ತಿ ಆಚರಣೆ ನಡೆಯುತ್ತಿರುವಂತಹ ಈ ಗೋಷ್ಠಿಯಲ್ಲಿ ಇತ್ತೀಚಿನ ಪ್ರಸಂಗಗಳು, ಯಕ್ಷಗಾನ ಆಟ ಮತ್ತು ತಾಳಮದ್ದಲೆಗಳ ಕಲಾತ್ಮಕ ಅಂಶಗಳು ಈ ವಿಷಯದಿಂದ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ನಾನು ಅತ್ಯಂತ ಸಂತೋಷಪಡುತ್ತೇನೆ. ಏಕೆಂದರೆ ಯಕ್ಷಗಾನ ಎನ್ನುವುದು ಕೇವಲ ಕಲೆಯಾಗಿರುವುದಿಲ್ಲ, ಅದು ಒಂದು ಜೀವನ ಕ್ರಮ ಅಥವಾ ಬದುಕಿನ ಭಾಗ ಅಂತ ಆಗಿರುವಾಗೆ ಬಹುಕಾಲವಾಯಿತು. ಒಂದೊಂದು ಪ್ರದೇಶವನ್ನು ನಾವು ಗಮನಿಸುವಾಗಲೂ ಆ ಪ್ರದೇಶವು ತನ್ನ ಹಲವು ಅಸ್ಮಿತೆಗಳಿಂದಾಗಿ ಬೆಳೆಯುವುದನ್ನು ಬೆಳಗುವುದನ್ನು ನಾವು ಇತಿಹಾಸದಿಂದ ಗಮನಿಸಿದ್ದೇವೆ. ವರ್ತಮಾನದಲ್ಲಿ ಗಮನಿಸ್ತಾ ಇದ್ದೇವೆ. ಈ ದೃಷ್ಟಿಕೋನದಿಂದ ಯಕ್ಷಗಾನ ಎನ್ನುವುದು ಒಂದು ಪ್ರದೇಶದ, ಒಂದಿಷ್ಟು ಜನಾಂಗದ, ಮತ್ತೊಂದಿಷ್ಟು ಪ್ರೇಕ್ಷಕರ ಜೀವಂತ ಕ್ರಮವೇ ಆಗಿದೆ. ಅದರಲ್ಲಿಯೂ ಇಂದು ಯಕ್ಷಗಾನವು ಕಲೆಯೂ ಆಗಿ ಉದ್ಯಮವೂ ಆಗಿ ಸಾಗ್ತಾ ಇರುವುದು ಒಂದು ವಿಶೇಷವಾದ ಬೆಳವಣಿಗೆ. ಈಗ ಇದನ್ನು ಗುರುತಿಸಬೇಕು. ಇಂದು ನಾನು 3 ಮುಖ್ಯ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಇತ್ತೀಚಿನ ಪ್ರಸಂಗಗಳು. ಯಕ್ಷಗಾನ ಅಂದೊಡನೆ ನೆನಪಾಗುವ ಮತ್ತೊಂದು ವಿಷಯ ಪುರಾಣಗಳು, ಭಾಗವತಗಳು. ಇದರಲ್ಲಿ ಯಕ್ಷಗಾನ ಕಲೆಯ ಮತ್ತು ಆಧಾರ ಯಾವುದು, ಅದರ ಮೂಲ ಶ್ರುತಿ ಯಾವುದು ಅಂತ ನೋಡಿದರೆ ಅದು ಪ್ರಸಂಗ ಪಠ್ಯ. ಈ ಪ್ರಸಂಗಗಳಿಗೆ ಆಕರ ಯಾವುದು ಅಂತ ನೋಡಿದರೆ ಅದು ಘಟನೆಗಳು. ಪುರಾಣ, ಭಾರತ, ರಾಮಾಯಣ, ಭಾಗವತ ಇವೇ ಮೊದಲಾದ ವಿಷಯಗಳು ಇದರ ಆಕರಗಳು. ಎಲ್ಲ ಯಕ್ಷಗಾನದ ವಿಷಯಗಳು ಕೂಡ ಸೂಕ್ತವಾಗಿ ಹೊಂದಾಣಿಕೆ ಆಗುವುದು ವೈಭವದಿಂದ ಕಾಣುವ ಪುರಾಣ ಪಾತ್ರಗಳ ವಿಷಯದಲ್ಲಿ. ಹಾಗಂತ ಮೊದಲೂ ಕೂಡ ಪೌರಾಣಿಕ ಪ್ರಸಂಗಗಳನ್ನು ಹೊರತು ಪಡಿದೆ ಬೇರೆಯನ್ನು ಪ್ರದರ್ಶನ ಮಾಡಲೇ ಇಲ್ಲ ಅಂತ ಮಾಡ್ತಾ ಇದೆ. ಕೆಲವು ಅತ್ಯಂತ ಪ್ರಬಲವಾದಂತಹ ಪ್ರಸಂಗವನ್ನು ಕೂಡ ಯಕ್ಷಗಾನದಲ್ಲಿ ಬಂದಿದೆ. ಆದರೆ ಯಕ್ಷಗಾನ ಎನ್ನುವ ಈ ಸಮೃದ್ಧ ವೇಷ, ಬಣ್ಣಗಾರಿಕೆ, ನೃತ್ಯ ವೈವಿಧ್ಯವು ಇರುವಂತಹ ಒಂದು ಕಲಾ ಪ್ರಕಾರಕ್ಕೆ ಪೌರಾಣಿಕತೆಯ ಆವರಣ ಹೆಚ್ಚು ಸೂಕ್ತವಾಗಿ ಹೊಸಿಗೆ ಆಗ್ತದೆ. ಇದನ್ನೇ ಮೂಲಧಾರಣವನ್ನಾಗಿ ಇಟ್ಟು ಇತ್ತೀಚಿನ ಪ್ರಸಂಗಗಳನ್ನು ನಾವು ಗಮನಿಸುವುದಕ್ಕೆ ಮುಂದಾದರೆ, ಇತ್ತೀಚಿನ ಪ್ರಸಂಗಗಳಲ್ಲಿ ಯಕ್ಷಗಾನೀಯ ಅಂಶಗಳನ್ನು, ಆ ಯಕ್ಷಗಾನಿಯ ಶ್ರೇಷ್ಠವಾದಂತಹ ನಡೆನುಡಿಗಳನ್ನು ಔಕಿಸಿಕೊಳ್ಳುವುದು ಕಷ್ಟ. ಅದು ಯಾವುದು ಇಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ಯಕ್ಷಗಾನಕ್ಕೆ ಅದನ್ನು ಔಕಿಸಿಕೊಳ್ಳುವುದು ತುಂಬಾ ಕಷ್ಟವಾಗಿದೆ. ಹಾಗಂತ ಸಾಮಾಜಿಕ ಪ್ರಸಂಗಗಳಲ್ಲಿವೆ, ಪಾತ್ರಗಳಲ್ಲಿವೆ, ಅದು ಇದೆ. ಇತ್ತೀಚಿನ ಪ್ರಸಂಗಗಳಲ್ಲಿ ಈ ಸಾಮಾಜಿಕ ನೆಲೆಗಟ್ಟಿನ ಅಥವಾ ವರ್ತಮಾನದ ಸಮಸ್ಯೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಹೃದಯ ಸುಖ ಪ್ರಸಂಗಗಳನ್ನು ಹೆಣೆಯುವ ಒಂದು ಕ್ರಮ ಇದೆಯಲ್ಲ, ಇದರಲ್ಲಿ ಬಹುತೇಕ ಪ್ರಸಂಗಗಳು ಸಂದರ್ಭದಲ್ಲಿ ಈ ಮೂಲಭೂತವಾದ ಶಿಕ್ಷಣ ಅಂತ ಹೇಳಿ ಅಂದರೆ ಕಾಪಿ ಮಾಡಿದ್ದು. ಯಾವುದನ್ನು ಕಾಪಿ ಮಾಡಿದ್ದು ಅಂದರೆ ಅದರ ಬಣ್ಣವನ್ನು ಕಾಪಿ ಮಾಡಿದ್ದು. ಯಕ್ಷಗಾನದ ಸ್ವಾರಸ್ಯ ಅಡಕವಾದಂತೆ ಅದರ ಛಂದೋಬದ್ಧತೆ, ಅದರ ಛಂದೋಬದ್ಧ, ಈ ಛಂದೋಬದ್ಧವನ್ನು ಕಾಪಿ ಮಾಡಿದರೆ ಅದರ ಮೂಲ ರಸ ಹಾಗೆ ಉಳಿಯುವುದಿಲ್ಲ. ಈ ಛಂದೋಬದ್ಧ ಎನ್ನುವುದು ಒಂದು ವಿಶಿಷ್ಟ ಮತ್ತು ಅದಕ್ಕೆ ಅದರದ್ದೇ ಆದಂತಹ ಒಂದು ಗತಿ. ಕಾಪಿ ಮಾಡುವಾಗ ಆ ಗತಿ ಹಾಗೆ ಸಿಗುತ್ತೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ.
ಇದರಿಂದ ಇತ್ತೀಚಿನ ಪ್ರಸಂಗಿಗಳು ಯಾಕೆ 1 ವರ್ಷ 2 ವರ್ಷ 3 ವರ್ಷಗಳಿಗೆ ಬಲಿಯಾಗ್ತವೆ ಅಂತ ನೋಡಿದರೆ ಅದರಲ್ಲಿ ಶಾಶ್ವತವಾಗಿ ಒಂದು ಸಮುದಾಯವನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮಾಜಿಕವಾದಂತಹ ಪ್ರಜ್ಞೆಯ ಪ್ರಭಾವ ಬೀರಬಲ್ಲ ಸಾಮರ್ಥ್ಯ ಕಡಿಮೆ ಈಗ ಅದೇ ನೋಡಿ ಇತ್ತೀಚಿನ ಪ್ರಸಂಗಗಳಲ್ಲಿ ಪೌರಾಣಿಕತೆಯನ್ನೇ ಆಧರಿಸಿದ ಕೆಲವು ಪ್ರಸಂಗಗಳಿವೆ. ಆ ಪ್ರಸಂಗಗಳಲ್ಲಿ ಅದಕ್ಕೆ ಆ ಸಾಹಿತ್ಯಿಕವಾದ ಮೂಲಭೂತ ಕಲ್ಪನೆಗಳಿದ್ದರೆ ಅಂದರೆ ಇಂತಹ ಛಂದೋಬದ್ಧವನ್ನು ಅದಕ್ಕೆ ಯುಕ್ತವಾದ ರಾಗಾನುಕೂಲ ಕ್ರಮವನ್ನು ಅದನ್ನು ಗಮನಿಸಿದ ಕವಿ ಬರೆದ ಪ್ರಸಂಗಗಳು ಯಕ್ಷಗಾನೀಯ ವಾತಾವರಣವನ್ನು ಯಕ್ಷಗಾನೀಯ ತತ್ವವನ್ನು ತೋರಿಸುವುದರಲ್ಲಿ ಸಮರ್ಥವಾಗಿದೆ. ಕವಿ ಉದ್ದನನ್ನು ಬರೆದ ರತ್ನಾವತಿ ಕಲ್ಯಾಣವನ್ನು ನಾವು ಇದಕ್ಕೆ ಉಲ್ಲೇಖಿಸಬಹುದು. ಧಾಳಿಕ ಭಾರತವನ್ನು ಬರೆದ ನಾಗಶ್ರೀಯನ್ನು ಕೂಡ ಇದಕ್ಕೆ ಉಲ್ಲೇಖಿಸಬಹುದು. ಆಗ ಇತ್ತೀಚಿನ ಕೆಲವು ದಿನಮಾನಗಳಲ್ಲಿ ಬಂದ ಇನ್ನೂ ಅನೇಕ ಪ್ರಸಂಗಗಳಿವೆ. ಅದಕ್ಕೆ ಇಂತಹ ಒಂದು ಆಕರ್ಷಿಸಬಲ್ಲ ಸಮರ್ಥನೆ ಮಾಡಬಲ್ಲ ಅಂದೋಬದ್ಧತೆ ನಡೆಯಿತು. ಅಂದರೆ ಅದರ ಪಠ್ಯಕ್ಕೆ ಆ ಶಕ್ತಿ ಸಾಕಾಗಲಿಲ್ಲ ಎಂದೇ ಅರ್ಥ. ಆದ್ದರಿಂದ ಇತ್ತೀಚಿನ ಪ್ರಸಂಗಗಳು ಯಕ್ಷಗಾನದ ಕಲಾತ್ಮಕ ಅಂಶಗಳ ವಿಷಯದಲ್ಲಿ ದೀರ್ಘಕಾಲಿಕವಾದಂತಹ ಪ್ರಭಾವವನ್ನು ಉಂಟು ಮಾಡಿದ್ದಕ್ಕಿಂತಲೇ ಗೊತ್ತಾಯಿತು. ಇನ್ನು ಇತ್ತೀಚಿನ ಪ್ರಸಂಗಗಳು ಮತ್ತು ಅದರ ಪ್ರಯೋಗ ಪುರುಷವನ್ನು ನಾವು ಗಮನಿಸುವಾಗ ಅದು ಮನುಷ್ಯನ ಮನಸ್ಸಿನ ಒಳಗೆ ಒಂದು ಅಭಿಮಾನ, ಒಂದು ತನ್ಮಯತೆಯನ್ನು ಉಂಟು ಮಾಡುವುದಿಲ್ಲ. ಆ ಉಂಟು ಮಾಡದೇ ಇದ್ದರೆ ಇತ್ತೀಚಿನ ಆ ಪ್ರಸಂಗಗಳು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಮನಸ್ಸಿನ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದನ್ನು ಬಿತ್ತರಿಸಾದರೆ ಯಾವುದೇ ಒಂದು ಕಲಾ ಪ್ರಕಾರ ಅದು ದೀರ್ಘಕಾಲಿಕೆಯನ್ನು ತೋರ್ಪಡಿಸಬೇಕು ಅಂತಾದರೆ ಅದರಲ್ಲಿ ಅದು ಮನಸ್ಸಿನ ಮೇಲೆ ಮಾಡುವ ಪರಿಣಾಮ ಅದು ಮೊದಲನೆಯದು ಮತ್ತು ಶ್ರೇಷ್ಠವಾದ. ಅದನ್ನು ಮಾಡದೇ ಇದ್ದರೆ ಪ್ರಸಂಗವನ್ನು ಜನ ನೋಡ್ತಾರೆ ಅಥವಾ ಹೆಚ್ಚು ಕೇಳ್ತಾ ಇದ್ದಾರೆ ಎನ್ನುವುದರಿಂದ ಅಳೆಯಲಿಕ್ಕೆ ಆಗುವುದಿಲ್ಲ. ಅದು ತನ್ನ ತತ್ವವನ್ನು ಕಳೆದುಕೊಳ್ಳುತ್ತೆ. 1ನೇ ವರ್ಷಕ್ಕೆ 2ನೇ ವರ್ಷಕ್ಕೆ ಈ ಒಂದು ಕ್ರಮವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಯಕ್ಷಗಾನ ಆಟದಲ್ಲಿ ಕಲಾತ್ಮಕ ಅಂಶಗಳು, ಯಕ್ಷಗಾನ ಆಟ ಎನ್ನುವಂಥದ್ದು ಒಂದು ಅತ್ಯುತ್ತಮವಾದ ನಾವೇ. ಯಕ್ಷಗಾನ ಕಲೆಯ ಪ್ರದರ್ಶನಕ್ಕೆ ಇದನ್ನು ಆಟ ಎಂದಲೇ ಗುರುತಿಸುವ ಪರಿಪಾಠ ನಮ್ಮ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ. ಅದು ಯಕ್ಷಗಾನ ವಲಯದಲ್ಲೇ ಇದೆ. ಹಾಗಾದರೆ ಯಾವುದಕ್ಕೆ ಆಟ ಅಂತ ಹೇಳ್ತೇವೆ? ಆಟ ಅಂತ ಹೇಳುವ ಕ್ರಮಕ್ಕೆ ಕ್ರೀಡೆ ಅಂತಲೂ ನಾವು ಗುರುತಿಸಿದ್ದೇವೆ. ಹಾಗಾದರೆ ಅಲ್ಲಿ ಇರಬೇಕಾದದ್ದು ಕ್ರೀಡಾತ್ಮಕವಾದಂತಹ ಧೋರಣೆ ಅಥವಾ ಸ್ಪರ್ಧೆ. ಅದೇ ವಿಚಾರದಲ್ಲಿ ಆಟ ಅಂತಂದು ಆಟದಲ್ಲಿ ಇರಬೇಕಾದದ್ದು ಕಲಾತ್ಮಕವಾದಂತಹ ಶಕ್ತಿ ಮತ್ತು ಕಲಾತ್ಮಕವಾದಂತಹ ಪ್ರಜ್ಞೆ. ಯಕ್ಷಗಾನ ಆಟದ ಕಲಾವಂತಿಕೆ ಮೇಲೆ ಕುರಿತುದಾದರೆ ಯಕ್ಷಗಾನ ರಂಗದಲ್ಲಿ ಎಲ್ಲರೂ ನಿರೀಕ್ಷೆ ಮಾಡುವುದು ವಿವಿಧ ಥರದ ವಿವಿಧ ಭಾವಭಂಗಿಯ ಕುಣಿತಗಳನ್ನು ಮುಖ್ಯವಾಗಿ ಮತ್ತು ಅದಕ್ಕೆ ಪ್ರೇರಕವಾಗಿ ಭಾಗವತಿಕೆಯನ್ನು. ಇನ್ನು ಕೆಲವು ಕಲಾವಿದರ ಪ್ರಯೋಗ ಪ್ರಸಿದ್ಧಿ ಕಾರಣಗಳಿಗಾಗಿ ಅವರು ಮಾಡುವ ಪಾತ್ರಗಳನ್ನು ಈ ರೀತಿಯಲ್ಲಿ ಇದನ್ನು ನೋಡಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಯಕ್ಷಗಾನದಲ್ಲಿ ಇಂದಿಗೂ ಒಂದು ರೀತಿಯ ಹೀರೋವರ್ಸಿ ಬೆಳೆದುಕೊಂಡಿದೆ. ಅದು ತಮ್ಮ ತಮ್ಮ ಹೆಗ್ಗಳಿಗೆ ಅಂತ ತಿಳಿದುಕೊಂಡರು ಬಹಳ ಜನ ಇದ್ದಾರೆ. ಇದರಿಂದ ಇನ್ನೊಂದು ಗಮನಿಸಬೇಕಾದದ್ದು ಯಕ್ಷಗಾನ ಆಟದಲ್ಲಿ ಮುಖವರ್ಣಿಕೆ ಮಾಡಿಕೊಳ್ಳುವುದಕ್ಕೆ ಒಂದು ಸ್ವಲ್ಪ ಕ್ರಮಬದ್ಧವಾದ ಅವಕಾಶಗಳು ಬೇಕು. ಅಂದರೆ ಯಕ್ಷಗಾನ ಆಟದ ಕಲಾತ್ಮಕ ಅಂಶಗಳನ್ನು ಗುರುತಿಸುವಾಗ
ಚೌಕಿಯಲ್ಲಿ ಕ್ರಮಬದ್ಧವಾದ ಶಿಸ್ತಿನಿಂದ ಕುಳಿತುಕೊಳ್ಳಬೇಕು. ಗಣಪತಿ ಪೂಜೆ ನಡೆಯುವಾಗ ಎಲ್ಲರೂ ಎದ್ದು ನಿಂತು ಕೈ ಮುಗಿದು ಪ್ರಸಾದ ತೆಗೆದುಕೊಂಡಾದ್ಮೇಲೆ ಭಾಗವತು ನೇರವಾಗಿ ರಂಗಕ್ಕೂ ಕುಳಿತುಕೊಳ್ಳುವುದು, ಇದಿಷ್ಟು ಚೌಕ್ಯ. ಇನ್ನು ರಂಗಸ್ಥಳದಲ್ಲಿ ಕಲಾತ್ಮಕ ಅಂಶವನ್ನು ಕಲೆ ದೃಷ್ಟಿಯಿಂದ ನೋಡಿದರೆ ರಂಗಸ್ಥಳಕ್ಕೆ ಬಂದ ಪಾತ್ರ ಅದು ಎಡದಿಂದಲೇ ಬಲಕ್ಕೆ ಬಂದು ಬಲದಲ್ಲಿ ಮಧ್ಯದಲ್ಲಿ ನಿಂತು ಒಂದಿಷ್ಟು ಮಾತಾಡಿ ಕುಣಿತವನ್ನು ಮಾಡಿ ಸೂಕ್ತವಾಗಿ ಅಭಿನಯವನ್ನು ಮಾಡುತ್ತಾ ಪಾತ್ರೋಚಿತವಾದ ಧೋರಣೆಯಿಂದ ಪಾತ್ರವನ್ನು ಕಲಿತು. ಹಾಗೆ ನೋಡಿದರೆ ಯಕ್ಷಗಾನದಲ್ಲಿ ಎಷ್ಟೆಷ್ಟೋ ಕಲಾತ್ಮಕ ಅಂಶಗಳಿವೆ. ಉದಾಹರಣೆಗೆ ಯಕ್ಷಗಾನದ ಪ್ರಸಾದ, ಈ ಪ್ರಸಾದನದ ಹಲವು ಬೀಜಗಳನ್ನು ಇತ್ತೀಚೆಗೆ ಬದಲಿಸಿದ್ದನ್ನು ನಾವು ಕಾಣ್ತೇವೆ. ಆದರೆ ಯಾವುದಾದ್ರೂ ಒಂದು ಬದಲಾವಣೆಯನ್ನು ಒಬ್ಬ ಕಲಾವಿದ ಮಾಡುವಾಗ ಅದನ್ನು 10 ಜನರ ಎದುರಿಗೆ ಇಟ್ಟು ಅವರ ಮಾತುಗಳನ್ನ ಕ್ರೋಢೀಕರಿಸಿ ಬದಲಾವಣೆಗಳನ್ನು ಮಾಡಬೇಕು. ಇತ್ತೀಚಿನ ಪ್ರಸಂಗಗಳಲ್ಲಿ ಈ ಪ್ರಯೋಗದ ಅಂಶ ಸ್ವಲ್ಪ ಕಡಿಮೆ. ಎಲ್ಲರೂ ಪ್ರಸಂಗಕ್ಕೆ ಸ್ವಲ್ಪ ಹೊತ್ತಿಗೆ ಸರಿಯಾಗಿ ಒಂದು ವೇಷ ಮಾಡಿ ಪ್ರಸಾದವನ್ನು ಅಲ್ಲೇ ಬಿಟ್ಟು ಹೊರತಾಗಿದ್ದನ್ನು ಕಂಡಿದೆ. ಇದು ಪ್ರದರ್ಶನದಲ್ಲಿ ಒಂದು ರಂಗ ಪ್ರಕ್ರಿಯೆ ಹೇಗಿರಬೇಕು ಎನ್ನುವುದಕ್ಕೆ ಒಂದು ಉದಾಹರಣೆ. ಇನ್ನು ಇತ್ತೀಚಿನ ಪ್ರಸಂಗಗಳ ಮತ್ತು ಅದರ ಒಂದು ರೀತಿಯ ಪ್ರಭಾವವನ್ನು ನೋಡುವುದಾದರೆ ಬಹಳ ಜನ ಅದರ ಮೂಲ ತತ್ವವನ್ನು ಮರೆತಿದ್ದಾರೆ, ಅಥವಾ ಇದನ್ನು ಓದಿಯವರು ತಾವೇನಾದರೂ ಪ್ರಯತ್ನ ಮಾಡಬೇಕು ಅಂತ ಸಂದರ್ಭವೂ ಇದೆ. ಇದೆಲ್ಲಕ್ಕಿಂತ ಯಾಕಾಗಿ ಯಕ್ಷಗಾನವನ್ನು ದ್ವೇಷವ ಅಥವಾ ಅದನ್ನು ಸ್ವೀಕರಿಸದೇ ಇರುವ ಮನಸ್ಸಿಗೆ ಬಂತು ಅಂತ ನೋಡಿದರೆ ಇದರ ಮಹತ್ವವನ್ನು ಎಲ್ಲೆಡೆ ಪ್ರಚುರಪಡಿಸುವಂತಹ ಕಾಯಕ ನಾವು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಆಗಲಿದೆ. ಹಾಗಾದರೆ ಯಕ್ಷಗಾನದ ರಂಗ ಪ್ರಕ್ರಿಯೆಯಲ್ಲಿ ನಿಲ್ಲುವುದು, ಔಚಿತ್ಯವನ್ನು ಮಾತನಾಡುವುದು, ಸೂಕ್ತವಾದ ಪಾತ್ರ ಚಿತ್ರಣ ಮಾಡುವುದು ಎಲ್ಲವೂ ಒಟ್ಟಾರೆಯಾಗಿ ಸರಿಯಿಲ್ಲದೆ ಇದ್ದರೆ ರಂಗಸ್ಥಳದಲ್ಲಿ ಇತ್ತೀಚಿನ ಪ್ರಸಂಗಗಳಾಗಲಿ ಅಥವಾ ಪೌರಾಣಿಕ ಪ್ರಸಂಗಗಳಾಗಲಿ ಪಾತ್ರ ಸೋಲುತ್ತದೆ. ಹಾಗೆಯೇ ಯಕ್ಷಗಾನದ ಇನ್ನೊಂದು ಕಲಾತ್ಮಕ ಅಂಶವನ್ನು ಗಮನಿಸುವಾಗ ಏಕಕಾಲದಲ್ಲಿ ಎಷ್ಟೊಂದು ವರ್ಷಗಳು ಕೆಲಸ ಮಾಡ್ತಾರೆ. ಭಾಗವತರು ಹಾಡಬೇಕು, ಮೃದಂಗದವರು ಮತ್ತು ತಂಡೇವರು ಅದಕ್ಕೆ ಸಾಥ್ ನೀಡುವುದು, ಆಮೇಲೆ ಯಕ್ಷಗಾನ ಕಲಾವಿದರ ರಂಗಾಭಿನಯ ಮತ್ತು ಅದರ ಮುಕ್ತಾಯ, ಮಧ್ಯದಲ್ಲಿ ಚುರುಕಾದ ಯುಕ್ತವಾದ ಸಂಭಾಷಣೆ, ಇವೆಲ್ಲ ಅದರ ಕಲಾತ್ಮಕವಾದ ಅಂಶಗಳು. ಈಗ ಒಂದು ವಿಷಯದ ಮೇಲೆ ನಾವು ಮಾತಾಡಿದ್ದೇವೆ ಅಂತಂದ್ರೆ ಆ ಮಾತಿನ ಮೇಲೆ ಬರುವಂತಹ ಪ್ರಾಯೋಗಿಕವಾದ ಅಂಶಗಳು ಅಥವಾ ಮಾಧ್ಯಮಗಳು ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾದ ಅಂಶವಿದೆ. ಹಾಗಾಗಿ ಯಕ್ಷಗಾನದ ಇತ್ತೀಚಿನ ಪ್ರಸಂಗಗಳಾದರೂ ಕಲಾತ್ಮಕತೆಯ ದೃಷ್ಟಿಯಿಂದ ರಂಗಸ್ಥಳದಲ್ಲಿ ಅದರ ಕಲಾವಿದರ ಪ್ರಚುರಪಡಿಸುವ ಸಾಮರ್ಥ್ಯದಿಂದಾಗಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಪಡೆಯಿತು. ಆದರೆ ಸಮಾಜದ ಓರೆಕೋರೆಗಳು, ಸಾಮಾಜಿಕ ಪಿಡುಗುಗಳನ್ನೆಲ್ಲ ಯಕ್ಷಗಾನದಲ್ಲಿ ತರುವುದು ಯಕ್ಷಗಾನದ ಕಲೆಯನ್ನು ಗೌರವತ್ವ. ಇನ್ನು ತಾಳಮದ್ದಲೆ ಇದೆ. ತಾಳಮದ್ದಲೆ ಎನ್ನುವ ವಿಭಾಗ ಅದು ತುಂಬ ಸಾರಸ್ಯವಾದ, ಆದರೆ ಇಂದು ಆ ಭಾಗಶಃ ಸಾರಸ್ವತೆಯನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳಿದರು. ತಾಳಮದ್ದಲೆ ಅಂದರೆ ಅದು ವೇಷಭೂಷಣಗಳಿಲ್ಲ, ಆದರೆ ಅದರಂತೆ ಕುರಿತಲ್ಲಿಯೇ ಆ ಒಂದು ರೂಪವನ್ನು ಸೃಷ್ಟಿ ಮಾಡುವಂತಹ ಒಂದು ಅಪೂರ್ವವಾದ ಶಕ್ತಿವಂತ ಕಲೆ. ಈಗ ಅದರಲ್ಲಿ ಪಾತ್ರಗಳು ಎಷ್ಟು ಅಂತ ನೋಡಿಕೊಂಡು ಪ್ರಸಂಗವನ್ನು ನಿರ್ಧಾರ ಮಾಡುವ ಸಮಯ. ಅಂದರೆ ಇಂತಹ ಪ್ರಸಂಗ ಅಂದರೆ ಇಂತಹ ಭಾಗಕ್ಕೆ ಇಂತಹ ಹೆಮ್ಮೆಯ ಅನ್ನುವಂತಹ ಸಂದರ್ಭ ಅದು ಹೇಗೆ ತಾಳಮದ್ದಲೆಯಲ್ಲಿ ಹೊಸ ಪ್ರಸಂಗಗಳ ಆಯ್ಕೆ, ಹೊಸ ಪ್ರಸಂಗಗಳನ್ನು ಆಡುವುದು ವೇದಾಂತಿಗಳು. ಯಾವುದೇ ಹೊಸ ಪ್ರಸಂಗಗಳು ತಾಳಮದ್ದಲೆಯಲ್ಲಿ ಬಂದಿದ್ದನ್ನು ನಾವು ಕಾಣಲಿಲ್ಲ. ಬಹುತೇಕ ತಾಳಮದ್ದಲೆಯಲ್ಲಿ ಹಳೆಯ ಪ್ರಸಂಗಗಳೇ ಇಂದಿಗೂ ವೈಭವದಿಂದ ನಡೆಸಿಕೊಳ್ಳುತ್ತೇ ಹೊರತು ಹೊಸ ಪ್ರಸಂಗಗಳನ್ನು ತಾಳಮದ್ದಲೆಯಲ್ಲಿ ತಂದಿದ್ದನ್ನು ಕಾಣ್ತೇವೆ.
ಮಾಡುವಂತಹ ಒಂದು ಪ್ರಸಂಗ ಆಗಿದೆ. ಇನ್ನು ತಾಳಮದ್ದಳೆಗೆ ವೈಭವ ಬರುವುದಕ್ಕೆ ಪಾತ್ರಧಾರಿಗಳಲ್ಲಿ ಒಂದು ಏಕರೂಪತೆ ಅಗತ್ಯ. ಇದನ್ನ ವಾಸುದೇವ ಸಾಮಂತರು ಮಾಡಿದ್ದಾರೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಪಾತ್ರಧಾರಿಗಳಿಗೆ ಹಿಮ್ಮೇಳದವರಿಗೆ ಒಂದು ವಿಶಿಷ್ಟವಾದ ಸೂಕ್ತವಾದ ವಸ್ತ್ರ ಸಂಹಿತೆಯನ್ನ ತಂದಿದೆ. ಇತ್ತೀಚಿನ ಪ್ರಸಂಗಗಳಲ್ಲಿ ಈ ಎರಡೂ ಪ್ರಯೋಗಗಳನ್ನು ಹೊರತುಪಡಿಸಿದರೆ ತಾಳಮದ್ದಳೆಯಲ್ಲಿ ಹೊಸ ಪ್ರಸಂಗಗಳು ಪೌರಾಣಿಕ ಪ್ರಸಂಗಗಳ ರೀತಿಯಲ್ಲಿ ಸ್ಪರ್ಧೆಯನ್ನು ಕೊಡಲಿಲ್ಲ ಅಂತ ಹೇಳಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ತಾಳಮದ್ದಳೆಗೆ ಒದಗಿದ ಪ್ರಸಂಗಗಳು ರಂಗಸ್ಥಳಕ್ಕೂ ಹೆಚ್ಚು ಬರುವುದಿಲ್ಲ. ಯಾಕೆ ಬರುತ್ತಿಲ್ಲ ಅಂತ ನೋಡಿದ್ರೆ ಅದಕ್ಕೆ ಆ ಮೂಲಭೂತವಾದ ಶಕ್ತಿಯ ಕೊರತೆ. ಅದೇ ನಾನು ಆಗಲೇ ಹೇಳಿದಂಗೆ ಪೌರಾಣಿಕ ಪ್ರಸಂಗಗಳ ಪದ್ಯಗಳನ್ನು ನಕಲು ಮಾಡಿ ಅದನ್ನು ಪ್ರಚುರಪಡಿಸಿ ಅದನ್ನು ಸಿದ್ಧಪಡಿಸುವಂತಹ ಒಂದು ಕ್ರಮ ರೂಢಿಯಾಗಿದೆ. ರಾಗ ತಾಳಗಳ ಬಗ್ಗೆ ಸ್ಪಷ್ಟ ಚಿಂತನೆ ಇಲ್ಲದೆ ಇದ್ದರೂ ಯಾವುದೋ ಒಂದು ಪ್ರಸಂಗದ ಯಾವುದೋ ಒಂದು ಪದ್ಯವನ್ನು ಅದೇ ರೀತಿ ನೋಡ್ಕೊಂಡು ಅದನ್ನು ಆಡುವ ಕ್ರಮಕ್ಕೆ ಸರಿಯಾಗಿ ಶಬ್ದಗಳನ್ನ ಇಡ್ತಾ ಹೋದರೆ ಅದು ಒಂದು ವಾಕ್ಯವೋ ಒಂದು ಪದ್ಯವೋ ಆಗಿ ಹೊರಬರುವುದಕ್ಕೆ ಸಾಧ್ಯ. ಆದರೆ ಇದನ್ನು ಒಂದು ಚಿಕಿತ್ಸಕ ದೃಷ್ಟಿಯಿಂದ ನೋಡಿದಾಗ ಇದರ ಮಹತ್ವ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವ ಹಾಗೆ. ಹಾಗಾಗಿ ತಾಳಮದ್ದಳೆಯಲ್ಲಿ ಸಾಕಷ್ಟು ಕಲಾತ್ಮಕ ಅಂಶಗಳಿವೆ. ಕೇವಲ ತಾಳಮದ್ದಳೆಯನ್ನ ಒಂದಿಷ್ಟು ಗಂಟೆಗಟ್ಟಲೆ ಮಾತನಾಡುವ ಕ್ರಮವಾಗಿ ಯಾರು ಕಾಣಬಾರದು, ನೋಡಬಾರದು. ಅದು ಕೆಲವು ಕಲಾವಿದರು ದೌರ್ಬಲ್ಯ ಹೊತ್ತು ತಾಳಮದ್ದಳೆ ದೌರ್ಬಲ್ಯ ಅಲ್ಲ. ನಮ್ಮಲ್ಲಿ ಇತ್ತೀಚೆಗೆ ಅದೊಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಬೆಳೆದಿದೆ. ಅಂದ್ರೆ ಒಂದು ಪದ್ಯಕ್ಕೆ ಎಷ್ಟು ಹೆಚ್ಚು ಹೊತ್ತು ಅರ್ಥ ಹೇಳಿದ ಅದು ಪ್ರತಿಷ್ಠೆ ಆಗಬಾರದು. ಒಂದು ಪದ್ಯಕ್ಕೆ ಎಷ್ಟು ಔಚಿತ್ಯಪೂರ್ಣವಾಗಿ ಅರ್ಥ ಹೇಳಿದ್ದಾರೆ ಎನ್ನುವುದು ಮುಖ್ಯ. ದೀರ್ಘ ಮಾತುಗಾರಿಕೆಗಿಂತ ಅತ್ಯಂತ ವ್ಯವಸ್ಥಿತವಾದ ಚಿಕ್ಕ ಮಾತುಗಾರಿಕೆಯೇ ಹೆಚ್ಚು ಪರಿಣಾಮಕಾರಿಯಾಗಿ ನೆಲವನ್ನು ತಲುಪಿದೆ. ಈ ದೀರ್ಘ ಮಾತುಗಾರರನ್ನೆಲ್ಲ ಕೆಲವೇ ವರ್ಷಗಳಿಗೆ ಜನ ಮರೆತುಬಿಡ್ತಾರೆ. ನಮ್ಮ ನಡುವೆ ನಾವು ಎಷ್ಟೋ ಜನ ಸುಪ್ರಸಿದ್ಧರು ಅಂತಾಗಿರೋದ ಹಲವು ತಾಳಮದ್ದಳೆ ಕಲಾವಿದರು ಕಂಡಿದ್ದೇವೆ. ಆದರೆ ನಿಜವಾದ ಮಾತಿನಿಂದ ಕಲಾತ್ಮಕವಾಗಿ ಅದನ್ನು ತೋರ್ಪಡಿಸುವಂತಹ ಕಲಾವಿದರು ಯಾವತ್ತೂ ಜನಮಾನಸದಲ್ಲಿ ಗಟ್ಟಿಯಾಗುತ್ತಾರೆ. ಇವುಗಳನ್ನೆಲ್ಲ ಗಮನಿಸುವಾಗ ತಾಳಮದ್ದಳೆಯಲ್ಲಿಯೂ ಕೂಡ ಕಲಾತ್ಮಕ ಅಂಶಗಳು ಸಮೃದ್ಧವಾಗಿವೆ. ಅದನ್ನು ಇನ್ನೂ ಕಲಾತ್ಮಕಪಡಿಸಬೇಕಾದ ಹೊಣೆಗಾರಿಕೆಯೂ ಕಲಾವಿದರಿಗೆ ಇದೆ. ಈಗ ಇತ್ತೀಚಿನ ಪ್ರಸಂಗಗಳು ಅಂತ ತೆಗೆದುಕೊಂಡಾಗ ಇತ್ತೀಚಿನ ಪ್ರಸಂಗಗಳಿಗೆ ಕೆಲವು ಆಯಾಮಗಳಿದ್ದರೂ ದೀರ್ಘಕಾಲಿಕವಾದಂತಹ ಆಯಾಮಗಳನ್ನು ನಾವು ಕಾಣಲಾರೆ. ಯಕ್ಷಗಾನ ಆಟದಲ್ಲಿ ಅದರ ಪರಿಣಾಮಗಳನ್ನು ನೋಡುವಾಗ ಅದರ ಪರಿಣಾಮ ಆ ಕಾಲಕ್ಕೆ ಅಂದರೆ ತತ್ಕ್ಷಣಕ್ಕೆ ಸಂತೋಷಗಳನ್ನು ಕೊಡುವಂತಾಗಿರುವ ಪೌರಾಣಿಕ ಹಿನ್ನೆಲೆ ಇಲ್ಲದೆ ಬರೆದಂತಹ ಹೊಸ ಪ್ರಸಂಗಗಳು ದೀರ್ಘಕಾಲಿಕವಾದಂತಹ ಗತಿಯನ್ನ ಹೊಂದಲಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಇನ್ನು ಕೊನೆಯದಾಗಿ ತಾಳಮದ್ದಳೆ ವಿಷಯದಲ್ಲಿ ಆಗಿದೆ. ಇತ್ತೀಚಿನ ಪ್ರಸಂಗಗಳು ತಾಳಮದ್ದಳೆಯಲ್ಲಿ ಯಾವತ್ತೂ ಬರಲೇ ಇಲ್ಲ. ಎರಡನೇದಾಗಿ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವುದು ಹಲವು ಕಠಿಣವಾದಂತಹ ನಿರ್ಧಾರಗಳನ್ನ ನಿರ್ಣಯಗಳನ್ನ ಮಾಡಿಕೊಂಡಾಗ ಅದು ಒಂದು ವ್ಯವಸ್ಥಿತವಾದಂತಹ ಕಲಾತ್ಮಕ ದೃಷ್ಟಿಕೋನದ ಪ್ರಕಾರವಾಗಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಅದು ಆಗದೇ ಇದ್ದರೆ ಅಲ್ಲಿಯೂ ಕೂಡ ಒಂದು ರೀತಿಯ ಹತಾಶೆ ನಿರಾಶೆ ನಮ್ಮನ್ನು ಕಾಣುತ್ತದೆ. ಈ ಎಲ್ಲ ವಿಷಯಗಳನ್ನು ನಾವು ಇನ್ನೂ ಹೆಚ್ಚು ವಿಸ್ತಾರವಾಗಿರಬೇಕು, ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ ಗಮನಿಸಬೇಕು. ಇಷ್ಟನ್ನೇ ಗಮನಿಸಿ ಹೇಳುವುದಾದರೆ ಇತ್ತೀಚಿನ ಪ್ರಸಂಗಗಳಲ್ಲಿ ಪೌರಾಣಿಕ ಹಿನ್ನೆಲೆ ಇಲ್ಲದೆ ಬಂದ ಪ್ರಸಂಗಗಳ ಗೆಲುವಿನ ಅಂಶ ಬಹಳ ಕಡಿಮೆ. ಹಾಗಾಗಿ
ಮನೋರಂಜನೆಯ ಸಾಧನವಾದ ಈ ಕಲೆ ಇಂದು ನಗರವಾಸಿ ವಿದ್ಯಾವಂತರ ಪ್ರೌಢ ರಸಿಕರ ಆಕರ್ಷಣೆ ಆದರ ಅಭಿಮಾನವನ್ನು ಗಳಿಸಿ ಉತ್ತಮ ಸಂದೇಶವನ್ನು ನೀಡುವ ಬೋಧಪ್ರದವಾದ ಕಲಾ ಪ್ರಕಾರವಾಗಿ ಬೆಳೆದು ನಿಂತಿದೆ ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಇಂದಿನ ಸಮಾವೇಶದಲ್ಲಿ ಪ್ರೇಕ್ಷಕರು ಬದಲಾವಣೆಯನ್ನು ಬಯಸುತ್ತಾರೆ ಎಂಬ ವಿಷಯದಲ್ಲಿ ಚರ್ಚೆಯಾಗಿತ್ತು. ಅದರ ಕುರಿತಾಗಿ ಯಾರು ಮಾತಾಡ್ತೇನೆ ನಾನು. ಇವತ್ತಿನ ವೇಷದಲ್ಲಿ, ರಂಗದ ವೇಷದಲ್ಲಿ ಹರಿವಾಣದ ಮೇಲೆ ಕುಣಿಯುವುದು, ಅಲ್ಲ ಸ್ಟೀಲಿನ ವೃತ್ತಾಕಾರವನ್ನು ಕುತ್ತಿಗೆಗೆ ಹಾಕಿ ಆಡಿಸುವುದು ಒಬ್ಬ ಕಲಾವಿದ ಮಾಡಿದಾಗ, ಮರುದಿನ ಬೇರೆ ಕಲಾವಿದ ಆವೇಶ ಮಾಡಿದಾಗ ನಿನ್ನ ಮಾಡಿದ ಕಲಾವಿದ ಸ್ವತ್ತನ್ನು ಹೆಚ್ಚಿಗೆ ಹಾಕಿದ್ದಾರೆ, ಕಡಿಮೆ ಹಾಕಿದ್ದ ಅನ್ನೋ ಮಾತು ಕೇಳಿ ಬರ್ತದೆ. ಹಾಗಾದರೆ ಪ್ರೇಕ್ಷಕರ ಹಾಕಿ ತಪ್ಪಿಸಿದವರು ಯಾರು? ಪ್ರೇಕ್ಷಕರು ಬಯಸಿದ ಬದಲಾವಣೆ ಇದಲ್ಲ. ಮೌಲ್ಯವನ್ನೇ ನಾವು ಅರ್ಥದ ಮೌಲ್ಯವನ್ನೇ ಹುಡುಕುತ್ತಾ ಹೋಗಿ ಪ್ರೇಕ್ಷಕರನ್ನ, ಸದಭಿರುಚಿಯ ಪ್ರೇಕ್ಷಕರನ್ನು ನಾವು ಅವರ ಅಭಿರುಚಿಯನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಇಂತಹ ಪ್ರಯತ್ನಗಳು ಯಕ್ಷಗಾನದ ಕಲಾವಿದನಲ್ಲಿ ಆಗಬಾರದು. ಯಕ್ಷಗಾನಕ್ಕೆ ಪೂರಕವಾದಂತಹ ವ್ಯವಹಾರದಲ್ಲಿ ಕಲಾವಿದ ತೊಡಗಬೇಕು ಎಂಬ ಮಾತುಗಳೊಂದಿಗೆ ಯಾರೇನೆಂದರೂ ಯಕ್ಷಗಾನ ಬೆಳೆಯುವುದಕ್ಕೆ ಬೆಳೆದಿದ್ದಕ್ಕೆ ಮುಂದೆಯೂ ಬೆಳಗುವುದಕ್ಕೆ ತಾಳಮದ್ದಲೆ ಪೂರಕವಾಗಿದೆ ಎಂಬ ವಿಷಯವನ್ನು ಹೇಳುತ್ತಾ ಇಂದಿನ ಹಾಗೂ ಎಲ್ಲ ಪ್ರೇಕ್ಷಕರನ್ನು ಈ ಸಂಘಟನೆ ಬಗ್ಗೆ ಮಾತಾಡಬೇಕಂತ ಹೇಳಿದ್ದಾರೆ. ಸಂಘಟನೆ 30 ವರ್ಷ ಹಿಂದಿಂದ ಆಗಿ ಅದು ಹೇಗೆ ಆಗಿದೆ ಅನ್ನೋದು ಈಗ ಮಾತಾಡೋದು ಕಷ್ಟದ. ಆ ಸಂದರ್ಭದಲ್ಲಿ 91ನೇ ಇಸ್ವಿಯಲ್ಲಿ ಡಿಸೆಂಬರ್ 21ಕ್ಕೆ ಆ ಬೆಳ್ಳೂರು ಮೇಳವನ್ನು ಯಕ್ಷಗಾನ ಮಾಡುವಂಥ ಆ ದಿನ. ಆ ದಿನದಲ್ಲಿ ಸಿರಿಸಂಪಿಗೆ ಚೈತ್ರ ಚಂದನ ಅನ್ನುವಂಥ ಕಥನ ಅದು ಬಹಳ ಗಟ್ಟಾಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಘಟನೆ ಅಂದರೆ 91ನೇ ಇಸ್ವಿಯಲ್ಲಿ ನಮ್ಮ ಸಂಘದ ಶಾಸ್ತ್ರಿಯವರು, ಶ್ರೀಧರ್ ಶಾಸ್ತ್ರಿಯವರು 90ನೇ ಇಸ್ವಿಯಲ್ಲಿ ಬೆಳ್ಳೂರು ಮೇಳ ಯಕ್ಷಗಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡ ಗಲಾಟೆ. ಯಾಕೆ ಯುದ್ಧದಲ್ಲಿ ಆ ಸಂದರ್ಭದಲ್ಲಿ ಉಳಿದ ಗಲಾಟೆ, ಈ ಗೇಟಲ್ಲಿ ಗಲಾಟೆ ಸುಧಾರಿಸಿ ಆ ಗೇಟಲ್ಲಿ ಗಲಾಟೆ. ಆ ಸಂದರ್ಭದಲ್ಲಿ ನಾವೆಲ್ಲ ನೋಡಿ ನಾವು ಯಕ್ಷಗಾನ ಮಾಡಲಿಲ್ಲ. ಅವಾಗ ನಂತರದಿಂದಲೇ 91ನೇ ಇಸ್ವಿಯಲ್ಲಿ ನನಗೆ ರಮೇಶ್ ಮಂಡ್ಯ ದೋಸ್ತಿಯಾಗಿ ಅಲ್ಲಿ ಯಕ್ಷಗಾನ ಮಾಡುವಂತಿತ್ತು. ನಾನು ಆವಾಗ ಆ ಸಂದರ್ಭದಲ್ಲಿ 90ನೇ ಇಸ್ವಿಯಲ್ಲಿ ನಾನು ರಿಕ್ಷಾ ಚಾಲಕ, ನನ್ನೊಂದು ರಿಕ್ಷಾ ಚಾಲಕದಲ್ಲಿ ನಾವು 2-3 ಜನ ಗ್ರೂಪ್ ಇತ್ತು. ಸ್ವಲ್ಪ ನಮ್ಮದು ಹೆಜ್ಜೆ ಬಿಡಿ ಮುಂದಿತ್ತು ಅಲ್ಲಿ. ಅದರಿಂದ ಆ ಯಕ್ಷಗಾನ ಮಾಡಿದ ನಂತರ ಅಲ್ಲಿ ಗಲಾಟಿ ಗೌಜಿ ಎಲ್ಲ ಬಹಳ ಸುಧಾರಿಸಲಿಕ್ಕೆ ಬಹಳ ಕಷ್ಟ ಇದ್ದೀವಿ. ಅದು ಆದರೆ ಯಕ್ಷಗಾನ ಮಾಡಿದವರು ಬಹಳ ಯಕ್ಷಗಾನ ಮಾಡಿದ 130 ಯಕ್ಷಗಾನ ನಾವು ಇಲ್ಲಿವರೆಗೆ ನಮ್ಮ ಬೆಳ್ಳೂರು ಮೇಳದಲ್ಲಿ ಸರಿಗಮ ಮೇಳ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದು ನಮ್ಮ ಸಂಘ ದೊಡ್ಡ ಪರಿಣಾಮದಲ್ಲಿ ನಮ್ಮ ಸಂಘದವರು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟು ನಾವೆಲ್ಲ ಸೇವೆ ಮಾಡಿದ್ದೀವಿ. ಇನ್ನೊಂದು ಏನಂದರೆ, ನಾವು ಯಕ್ಷಗಾನಕ್ಕಿಂತ ಕಲಾವಿದರು ಕೆಲವೊಂದು ಟೈಮಿಗೆ ನಮಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ. ಕೆಲವೊಂದು ಕಲಾವಿದರು 1-2 ದಿನ ನಾವು ಯಕ್ಷಗಾನ ಇಟ್ಟಾಗ ಕೆಲವು ಅತಿಥಿ ಹಾಕಿದಾಗ ಅತಿಥಿಯವರು ಬರಲಿಲ್ಲ ಆದಾಗ ಇಲ್ಲಿ ಪ್ರೇಕ್ಷಕರಾಗಿ ಅದನ್ನು ಸುಧಾರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದನ್ನೆಲ್ಲ ಸರಿ ಮಾಡಿ ಅವರು ಯಕ್ಷಗಾನ ಮಾಡಿ ಜನರಿಗೆ ತೋರಿಸಿದ್ದೇವೆ. ಅದರ ನಂತರದಿಂದಲೇ ನಾವು ಯಕ್ಷಗಾನ ಮಾಡಬೇಕಾದ್ರೆ 15-20 ದಿವಸ ಅಲ್ಲಿ ಪೋಸ್ಟ್ ಲೆಕ್ಚರು, ಬೇರೆ ಲೆಕ್ಚರು, ಟಿಕೆಟ್ ಸೇಲ್ ಮಾಡೋದು. ಆವಾಗ 20 ರೂಪಾಯಿ ಟಿಕೆಟ್ ರೇಟು. ಮೇಳದವರು ಕೊಡೋದು 7,550 ರೂಪಾಯಿ. ನಾನು ಪ್ರಥಮ ಮಾಡೋದು, ಇವಾಗ 1 ಲಕ್ಷ ಆಗಿದೆ. ಆ ಸಂದರ್ಭದಲ್ಲಿ ಟಿಕೆಟ್ ಸೇಲ್ ಮಾಡಿ ನಾವು ಇದು ಮಾಡಿ 20 ದಿವಸಗಳಿಗೆ ಯಕ್ಷಗಾನ ಸಂಘಟನೆ ಮಾಡಿ ಯಕ್ಷಗಾನ ಮಾಡಬೇಕಂತ ಓಡಾಡ್ತಾ ಇದ್ದೀವಿ. ಅದೆಲ್ಲ ಮಾಡಿ ಯಕ್ಷಗಾನ ಮಾಡಿ ಅದ್ದೂರಿಯಾಗಿ ನಾವು ಯಕ್ಷಗಾನ ಮಾಡಿದ್ದೀವಿ. ಮತ್ತು ಪುನಃ ಕೆಲವು ಕಲಾವಿದರಿಗೆ ಕಷ್ಟ. ಆ ಸಂದರ್ಭದಲ್ಲಿ ಕಲಾವಿದರ ಸಂಬಳ ಇಲ್ಲ. ನನ್ನ ತಿಳಿದುಮಟ್ಟಿ ನಾನು ಯಜಮಾನದಲ್ಲಿ ಫಸ್ಟ್ ನಾನು ಸುಬ್ರಹ್ಮಣ್ಯ ದಾರೇಶ್ವರ ಕೇಳಿದಾಗ ಆವಾಗ 500 ರೂಪಾಯಿ ಸಂಬಳ ಸುಬ್ರಹ್ಮಣ್ಯ ದಾರೇಶ್ವರ. ಅದು ನನಗೆ ದುರ್ಗಾ ಸಂಗೋಳಿ ಅವರು ಕೀಚಕ ಮಾಡಿದಾಗ ಅವಾಗ ನಮ್ಮೊಳಗೆ ಒಂದು ಮಾತು ಬಂದಿತ್ತು. ಅವ್ರು ಸುಧಾರ ಸಂಗೋಳಿ ಅವರು ಏನು ಹೇಳೋರು, ಅವರು ಕಲಾವಿದರು ಬಹಳ ಗೌರವ. ಮತ್ತು
ಕಲಾವಿದರೆಲ್ಲ ಬಹಳ ಕಮ್ಮಿ ಸಂಬಳ ತಗೊಳ್ತಿದ್ದಾರೆ. ನಾವು ಕಲಾ ಮತ್ತು ನಮ್ಮ ಸಂಘ ಬಿಜೆಪಿ ಮಾಡಿದಾಗ 500 ರೂಪಾಯಿ ಇದ್ದಂಥ ಸಂಬಳ ಅವ್ರಿಗೆ 1,000 ನಾವು ಸಂಬಳ ಹೆಚ್ಚು ಮಾಡಿ ಅದನ್ನ ಕೊಟ್ಟಿದ್ವಿ. ಅದೇ ಕೊಟ್ಟಂಥ ಸಂಬಳ ಕಲಾವಿದರು ಬಿಡಿ ವಿದ್ಯಾವಂತರು ಆವಾಗ ಆ ಸಂಬಳ ಇಷ್ಟೆಲ್ಲ ಕೊಟ್ಟಿದ್ದಾರೆ, ನಮ್ಮ ಕಲೆ ಇಷ್ಟು ಬೆಲೆ ಇದೆ ಅನ್ನುವಂಥ ಭಾವನೆ ಕಲಾವಿದರಿಗೆ ಬಂದ್ವಿ. ಪ್ರತಿಯೊಂದು ಯಜಮಾನಕ್ಕೆ ನಮ್ಮ ಸಂಬಳ ಜಾಸ್ತಿ ಆಗಬೇಕು. ಅಲ್ಲಿದ್ದ ಸಂಬಳ ಜಾಸ್ತಿ ಆಗಿದೆ. ಗಂಟೆಟ್ ಮಾಡೋಕ್ಕೆ 1 ಲಕ್ಷ ಹೋಗಿದೆ ಅಲ್ಲಿ ಇಲ್ಲಿವರೆಗೆ. ಅಂದರೆ ಕಲಾವಿದರಿಗೆಲ್ಲ ಒಳ್ಳೆ ಸಂಬಳ ಕೊಟ್ಟಿದ್ದಾರೆ ಯಜಮಾನರು. ಇದೆಲ್ಲ ಒಂದು ನಡೆಯುವಂಥ ಒಂದು ದಿವಸ ಇದು. ಅದು ನಂತರದಿಂದಲೇ ಕೆಲ ಒಂದು ಘಟನೆ ಆಗಿತ್ತು. ನಾವು 2096ರಲ್ಲಿ ರಮೇಶ್ ಭಂಡಾರಿ ಅವರು, ನಾನು ಚಂದಾವರದಲ್ಲಿ ಆಟ ಮಾಡ್ತಿದ್ದೆ. ಆಟ ಮಾಡಿದ ರಮೇಶ್ ಭಂಡಾರಿ ನಮಗೋಸ್ಕರ ನಾನು ಚಂದಾವರದಲ್ಲಿ ಆಟ ಮಾಡ್ತೇನೆ, ನನಗೆ ಕೂಡ ಇದು ಮಾಡಿ ಅಂತ ಪರವಾಗಿ ನಾವೆಲ್ಲ ಮಾಡೋದು. ಅಲ್ಲಿ ದೊಡ್ಡ ಗಲಾಟೆ ಆಗಿದೆ. ಗಲಾಟೆ ಅಂದರೆ ಚಂದಾವರ ಗಲಾಟೆ ಅಂದರೆ ಎಲ್ಲರೂ ಗೊತ್ತಿಲ್ಲ. ಆವಾಗ ಬಹಳ ಹೊಡಪಟ್ಟೆ ಆಗ್ತಿದೆ. ರಮೇಶ್ ಭಂಡಾರಿಗೆ ಹೊಡ್ಬಿಟ್ಟಿದ್ರು. ಆವಾಗ ಏನು ಮಾಡೋದು? ಅಲ್ಲಿ ರಮೇಶ್ ಭಂಡಾರಿ ಹೊಡ್ಕೊಂಡು ಮ್ಯಾನೇಜರ್ ರಮೇಶ್ ಭಂಡಾರಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಆ ಕುರ್ಚಿ ಪೋಲ್ ಆಗ್ತದೆ. ಆ ಕುರ್ಚಿ ಪೋಲ್ ತೆಗೆದುಕೊಂಡು ಗಲಾಟೆ. ರಮೇಶ್ ಭಂಡಾರಿ ಕುರ್ಚಿ ಹೊಡೆದು ಮಾಡೋದು ಹೊಡೆದು ಕಡೆ ರಮೇಶ್ ಭಂಡಾರಿ ಒಂದು ತಪ್ಪು ಕೊಡಬೇಕಂತ ಒಂದು ವಾದ. 100 ಜನ ಸೇರಿದರು. ನಾವು ಕುಂಟದಿಂದ ನಾನು, ನಮ್ಮ ಎಂಟಿ ನಾಯ್ಕರು, ರವಿ ನಾಯ್ಕರು ಕಡೆ ಇನ್ನೊಬ್ಬರು ಒಂದು ದೋಸ್ತ್ ಎಲ್ಲ ಕರ್ಕೊಂಡು ನಾವು 9:30 ಅದರಲ್ಲಿ ಗಲಾಟೆ ಆಗಿದೆ. ಅಲ್ಲಿ ಒಂದು ಹೊನ್ನಾವರದಿಂದ ಪೊಲೀಸ್ ಟೀಮ್ ಆಗಿದೆ. ಪೊಲೀಸ್ ಟೀಮ್ನವರು ಇದ್ದಾರೆ. ಪೊಲೀಸರು 10 ದಿನ ಏನು ಮಾಡೋಂಗಿಲ್ಲ, 3 ಜನ ಇದ್ದಾರೆ. ಆಟನೇ ಬಂದು ಆಟ ಮಾಡೋಂಗಿಲ್ಲ ಅಂತೂ ಅವರು ಸಂಧಾನ ಮಾಡಿ, ಪೊಲೀಸ್ನವರು ಇಟ್ಕೊಂಡು ಸಂಧಾನ ಮಾಡಿ ರಾತ್ರಿ 11:30 ಯಕ್ಷಗಾನ ಮಾಡಿದ್ದಾರೆ. ಅದು ದುಡ್ಡಾಗಿ ಎಲ್ಲ ಫ್ರೀ ನೋಡ್ಕೋಬೇಕು. 11:30 ಯಕ್ಷಗಾನ ಅಂತಲ್ಲ. ಇದೆಲ್ಲ ಘಟನೆ ಹೇಳ್ತೇನೆ. ಅದ್ರ ನಂತರ ಮತ್ತೊಂದು ಘಟನೆ ಹೇಳ್ತೇನೆ. ಎಲ್ಲ ಕಲಾವಿದರಲ್ಲ ಇಲ್ಲಿ ಒಂದು ಯಕ್ಷಗಾನ ಮಾಡಿದ್ರು. ಒಂದು 10-8 ವರ್ಷ ಏನಿದೆ ಮಾಸ್ತಿಕತೆ. ಅದು ನಮ್ಮ ಶ್ರೀಯುತ ನಾವಳು ಅವರು ಮಾಡಿದ್ರು, ನಮ್ಮ ಸಂಘದವರೇ. ಅವರು ಮಾಡಿದಾಗ ಸುಧನ್ಮ ಅರ್ಜುನ ಪ್ರಸನ್ನ ಮಧ್ಯಾಹ್ನ 4 ಗಂಟೆಗೆ ಪ್ರಸನ್ನ ಸ್ಟಾರ್ಟ್ ಆಗಬೇಕು. ನಾವು 1 ಗಂಟೆಗೆ ಬಂದು ಹೋಗಿದ್ದೆ. ನಾವು ಗಣೇಶ ಭಟ್ರು ಬಂದು ಹೋಗಿದ್ದಾರೆ. ನಮ್ಗೆ 3:30ಗೆ ಫೋನು, ನಂದು ಒಂದು ಗಣೇಶ ಭಟ್ರು ಮೊಬೈಲ್ ಫೋನ್ ಹೋಗಿದೆ. ಬನ್ನಿ ಅಂತ ಯಾರು ನಾವಳು ನಾನು ನಮ್ಮ ಪ್ರೆಸಿಡೆಂಟ್. ನಂತರ ಬಂದರೆ ಅರ್ಜುನ ಕೂಡ ಟೈಡ್ ಆಗ್ತದೆ. ಅರ್ಜುನ ಒಟ್ಟಿ ಮತ್ತೊಬ್ಬರು ಒಂದು ಸಣ್ಣ ಅವರು ಟೈಡ್ ಆಗ್ತದೆ. ಇಲ್ಲಿ ವೇಷದಿಂದ ಏನಿಲ್ಲ, ಜನ ತುಂಬಿಕೊಂಡಿದ್ದಾರೆ. ಆ ಜನ ನೋಡಿ ಜನ ಒಟ್ಟು ಆಟ ಆಗೋದಿಲ್ಲ, ಜನ ಹೊರಗಿದ್ದಾರೆ ಹೊರಬಲ್ಲಿ. ನಂತರ ಏನು ಮಾಡೋದು? ಗಣೇಶ ಭಟ್ರು ನಾವು ಗಣೇಶ ಭಟ್ರು ಏನು ಮಾಡೋದು ಕೇಳೋದು ಆ ಕಲಾವಿದ ಹೇಳೋದಿಲ್ಲ ಅಂದರೆ ಎಲ್ಲ ಕಲಾವಿದ ದಂಡ ಕೊಟ್ಬಿಟ್ಟಿದೆ. ಯಾರು ವೇಷ ತೀರಾ ಅವನನ್ನು ಹಿಡಿದು ತೀರಾ ತಲೆ ತಗೋಗಿಲ್ಲ. ನಲ್ಲಿ ನೀರು ಇಟ್ಟಿದ್ರು ತಲೆ ಮೇಲೆ, ಅರ್ಧ ಗಂಟೆ ನಲ್ಲಿ. ಅವನು ಹೆಂಡೆ ಹಿಡಿದು ಯಕ್ಷಗಾನ ಮಾಡಿ ಅವನು ಒಳ್ಳೆ ರೀತಿ ಯಕ್ಷಗಾನ ಭಾಳ ಅದ್ಭುತ ತೋರಿಸಿದ ಮನಸ್ಸು. ಇದೆಲ್ಲ ನಾವು ಮಾಡಿದ್ದೇವೆ. ಆದರೆ ಅದು ಪ್ರೇಕ್ಷಕರು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದೀವಿ, ಬಹಳ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದರಿಂದ ನಾವು ಎಲ್ಲರಿಗೆ ಯಕ್ಷಗಾನ ಮಾಡಿದ್ರೆ ಇನ್ನು ಮುಂದೆ ಮಾಡ್ತೇವೆ. ನಿಮ್ಮೆಲ್ಲ ಆಶೀರ್ವಾದ ಬೇಕು. ಯಾಕೆಂದರೆ ಇದು ಇನ್ನೂ ಕಷ್ಟ. ಇನ್ನು ಮುಂದೆ ಮಾಡ್ತೇವೆ ಅಂತ ಹೇಳ್ತೀವಿ, ಬಹಳ ಕಷ್ಟ. ಯಾಕೆಂದರೆ ಈಗ ಗಲಾಟೆ ಸುಲಭ ಆಗಿದೆ. ಈಗ ಇನ್ನು ಗಲಾಟೆ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಯಕ್ಷಗಾನ ಮಾಡಿದರೆ ಪ್ರತಿಯೊಂದು ಹೆಣ್ಣುಮಕ್ಕಳು ಹೆಂಗಸರು ಬಂದು ಆಟ ನೋಡುವಂಥ ಪರಿಸ್ಥಿತಿ ನಮ್ಮ ಕಲಾವಂತರಿಗೆ ಮಾಡಿಕೊಟ್ಟಿದ್ದೀವಿ ಅಂತ ಹೆಮ್ಮೆ ಹೇಳ್ತಾರೆ. ಯಾಕೆಂದ್ರೆ ಆ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ನಾನು ದೇಶಕ್ಕೆ ಹೋಗಿದ್ದೇನೆ, ಗಲಾಟೆ ದೇಶಕ್ಕೆ ಹೋಗಿದ್ದೇನೆ, ದೇಶ ಎಲ್ಲ ಇದ್ದೆ, ಎಲ್ಲ ಹೋಗ್ತದೆ. ಮತ್ತೊಂದು ವಿಶೇಷವಾಗಿದ್ದರೆ ಒಬ್ಬರು ಬೈಕ್ ಕಳೆದೋಗ್ಬಿಟ್ಟಿತ್ತು ಒಂದು 15-20 ವರ್ಷದಿಂದ. ನಾನು ಬೆಳಿಗ್ಗೆ 6 ಗಂಟೆಗೆ ಮನೆ ಹೋದರೆ ಸ್ವಲ್ಪ ಹೋದರೆ ಅವ್ನು ಬೆಳಿಗ್ಗೆ ಮನೆಗೆ 3 ಜನ ಬಂದರು. ನನ್ನ ಬೈಕ್ ಎಷ್ಟು ಬೈಕ್ ಹೋಗಿದ್ದೆ ನೋಡಿ. ಬೈಕ್ ಮಾಡಿ ನಾನೇ ಸೈಕಲ್ ಹೋಗಿದ್ದು ಅಂತ ಹೇಳು. ಆ ಸೈಕಲ್ ಹೋಗಿ ತೆಗಿಸ್ಬಿಟ್ಟಿದ್ದೆ ನಾನು 300 ರೂಪಾಯಿ ಕೊಟ್ಟು. ಬೈಕ್ ಕಡೆಗೆ ಕಂಪ್ಲೇಂಟ್ ಮಾಡಿ ಅವರೆಲ್ಲ ಕೊಟ್ಟು ಡಾಕ್ಟ್ರಿ ಕೊಟ್ಟು ಕಡೆಗೆ ಬೈಕ್ ಸಿಕ್ಕಿರಲಿಲ್ಲ ಅಂತ ಎಲ್ಲ ಇತ್ತಂತ. ಅವನು ಕೊಡ್ತಾ ಇಟ್ಟು ಅವಲ್ಲೇ ಅದೆಲ್ಲ ಪ್ರಕರಣ ಆಗಿದೆ. ಹಾಗಾಗಿ ಕುಟುಂಬದಲ್ಲಿ ಹಾಸ್ಪಿಟಲ್ ಬೈಕ್ ಇದ್ದೀನಿ. ಇದೆಲ್ಲ ಒಂದು ತಂದೆ ಮಾಂಗಡದಲ್ಲಿ ಆದ ತಾಯಿ ಕಾರ್ತಿಕಪುರ ಇದುವರೆಗೆ ನಾವು ಹಿಡಿಸ್ತೇವೆ. ಇನ್ನು ಆಶೀರ್ವಾದ ಯಾವತ್ತೂ ಇರಲಿ ಅಂತ ಹೇಳ್ತಾ ನನ್ನ ಮಾತು ಧನ್ಯವಾದಗಳು.
ನೀಡಬೇಕು ಅಂತ ಹೇಳಿ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಭಟ್ ಅವರಿಗೆ ಕೇಳಿಕೊಳ್ತಾರೆ. ಮಹಾಗಣಪತಿಯನ್ನ ವಂದಿಸ್ತಾ ಆರಾಧ್ಯ ದೇವತೆಗಳನ್ನ ನೆನೆಸ್ಕೊಳ್ತಾ ಈ ಕಾರ್ಯಾಗಾರದ 2ನೇ ದಿವಸದ ಮೊದಲನೇ ಅಧಿವೇಶನದಲ್ಲಿ ಗೌರವಾನ್ವಿತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಲಾಗಂಗೋತ್ರಿಯ ಅಧ್ಯಕ್ಷರಾದ ಗಣೇಶ್ ಭಟ್ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಸೀನರಾಗಿರುವಂತಹ ಶ್ರೀಯುತ ಮಂಜುನಾಥ್ ಕಾಂಕರ್ ಅವರೇ, ಧನಂಜಯ ಅವಧಾನಿಗಳೇ, ನಿರ್ಗಮಿಸಿದ ನಾರಾಯಣ ಭಟ್ಕೆರೆ ಅವರೇ, ಶ್ರೀಯುತ ಡಾಕ್ಟರ್ ಎಂ ಆರ್ ನಾಯ್ಕ ಮತ್ತು ಎದುರಿಗಿರುವಂತಹ ಎಲ್ಲ ಹಿರಿಯ ಮಿತ್ರರೇ, ಯಕ್ಷಗಾನ ಸಂಘಟನೆಯ ವಿಷಯದಲ್ಲಿ ಮಾತನಾಡುವುದಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಉಪಯೋಗಪಡಿಸಿಕೊಳ್ತಾ ಇದೇ ವಿಷಯವಾಗಿ ಶ್ರೀಯುತ ಶ್ರೀಧರ್ ನಾಯಕರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಅವರ ಅನುಭವಕ್ಕೂ ಮತ್ತು ನನ್ನ ತಿಳುವಳಿಕೆಯ ಮಧ್ಯೆ ಹೇಳುವುದಕ್ಕೆ ಸಾಕಷ್ಟು ವ್ಯತ್ಯಾಸಗಳಿರ್ಬೋದು. ಯಾಕೆಂತಂದ್ರೆ ಹೆಚ್ಚು ಕಡಿಮೆ ಒಂದು ತಲೆಮಾರಿನ ಅಂತರವೇ ನನಗೆ ಮತ್ತು ಅವರಿಗೆ, ಹಾಗಾಗಿ ಅವರ ನೋಟ ಮತ್ತು ಅನುಭವವೇ ಬೇರೆ ಮತ್ತು ನನ್ನ ವ್ಯೂ ಏನಿದೆ ಅದು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಹೇಗೆ ನಮ್ಮ ಧರ್ಮಕ್ಕೆ ಮತ್ತು ನಮ್ಮ ಸಂಪ್ರದಾಯಕ್ಕೆ ದೇವಾಲಯಗಳು, ಮಠಮಾನ್ಯಗಳು ಒಂದು ಶ್ರದ್ಧಾ ಕೇಂದ್ರವು, ಹಾಗೆ ನಮ್ಮ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕಲೆಗಳಿಗೆ ಯಕ್ಷಗಾನ ಒಂದು ರಾಯಭಾರಿ ಅಂತ ನಾವು ಕರೆದಿದ್ದೇವೆ. ಯಕ್ಷಗಾನಕ್ಕೆ ಹೆಚ್ಚು ಅವಕಾಶ ಅಥವಾ ಯಕ್ಷಗಾನ ಹೆಚ್ಚು ಕಾಣುವಂಥದ್ದು ಅಥವಾ ಕೇವಲ ಕಾಣುವಂಥದ್ದು ನಮ್ಮ ಕರಾವಳಿಯಲ್ಲಿ. ಆದರೂ ಈ ಕರಾವಳಿಯಲ್ಲಿ ಉತ್ತರ ಕನ್ನಡದ ಯಕ್ಷಗಾನಕ್ಕೂ ಅಥವಾ ಉತ್ತರ ಕನ್ನಡದಲ್ಲಿ ಇರುವ ಯಕ್ಷಗಾನದ ಸ್ಥಿತಿಗೂ ಮತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇರುವಂತಹ ಸ್ಥಿತಿಗೂ ಬಹಳ ದೊಡ್ಡ ವ್ಯತ್ಯಾಸವೇ ಇದೆ. ತಲೆತಲಾಂತರಗಳಿಂದ ಯಕ್ಷಗಾನಕ್ಕೆ ಪ್ರೇಕ್ಷಕರು, ಪೋಷಕರು, ಕಲಾವಿದರು ಮತ್ತು ಅದಕ್ಕೆ ಅದರ ಅಂಗವಾಗಿ ಇರುವಂತಹ ಎಲ್ಲ ಬೇರೆ ಬೇರೆ ಆಯಾಮದಲ್ಲಿ ಅದರಲ್ಲಿ ದುಡಿಯುವಂತಹ ಜನಗಳು ನಡೀತಾ ಬಂದಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ತುಂಬಾನೇ ಬದಲಾವಣೆಗಳನ್ನ ಕಾಣ್ತಾ ಇದ್ದೇವೆ. ಆ ಬದಲಾವಣೆಗಳು ಈ ಯಕ್ಷಗಾನದ ಮತ್ತು ಯಕ್ಷಗಾನದ ಸಂಘಟನೆಯ ವಿಷಯದಲ್ಲಿ ಸಾಕಷ್ಟು ತೊಡಕನ್ನ ಅಥವಾ ಕಷ್ಟವನ್ನ ತಂದಿದೆ ಅಂತ ಹೇಳ್ಬೋದು. ಆ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಯಕ್ಷಗಾನ ಯಾವತ್ತೂ ತನ್ನ ಸಮೃದ್ಧತೆಯನ್ನು ಕಳ್ಕೊಂಡಿಲ್ಲ ಅನ್ನೋದು ನನ್ನ ದೃಷ್ಟಿ. ಪ್ರಸಂಗಗಳು ಅಥವಾ ಯಕ್ಷಗಾನದ ಮೇಳದ ಮೂಲಕ ಯಕ್ಷಗಾನವನ್ನು ಸಂಘಟಿಸುವಂತಹದ್ದು ಅಥವಾ ಮೇಳದ ಹೊರತಾಗಿ ಆಯ್ದ ಕಲಾವಿದರುಗಳನ್ನು ಸೇರಿಸಿಕೊಂಡು ಯಕ್ಷಗಾನವನ್ನು ಸಂಘಟಿಸುವಂತಹದ್ದು ನಡೀತಾ ಬಂದಿದೆ. ನಾನು ಕೆಲವಷ್ಟು, ತುಂಬಾ ಅಲ್ಲ, ಬೆರಳಿಗೆ ಅಂತ ಹೇಳ್ಬೋದು, ಸ್ವತಂತ್ರವಾಗಿ ಸಂಘಟಿಸಿದ್ದು ಮತ್ತು ದೊಡ್ಡ ಸಂಘಟಕರೊಡನೆ ಸೇರಿಕೊಂಡು ಯಕ್ಷಗಾನದ ಕಾರ್ಯಕ್ರಮಗಳಲ್ಲಿ ನನ್ನದೇ ಆದಂತ ಸಹಕಾರವನ್ನು ಅಥವಾ ಸಹಕಾರವನ್ನು, ಸೇವೆಯನ್ನು ಮಾಡಿರುವಂತಹದ್ದು ಇದೆ. ಮೊದಲನೇದಾಗಿ ಪ್ರೇಕ್ಷಕ ವರ್ಗ ಏನಿದೆ ಅವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಯಕ್ಷಗಾನದ ರೂಪದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದೋಗಿವೆ. ಅದು ಸರಿಯೋ ತಪ್ಪು ಅನ್ನೋದು ಬೇರೆ ವಿಮರ್ಶೆ. ಸಂಘಟನೆಯ ವಿಷಯವಾಗಷ್ಟೇ ಹೇಳುವುದಾದ್ರೆ, ಸಂಘಟಕ ಉಳಿಬೇಕಾದ್ರೆ ಯಕ್ಷಗಾನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಅಥವಾ ಯಕ್ಷಗಾನದಲ್ಲಿ ಹೊಸ ಹೊಸ ಆಕರ್ಷಣೆಗಳನ್ನು ಮಾಡುವಂತಹದ್ದು ಅನಿವಾರ್ಯವಾಗಿದೆ. ಸರಿಯೋ ತಪ್ಪು ಅನ್ನೋದು ಅದನ್ನು ಕೂಡ ಬಿಡೋಣ. ಆದ್ರೆ ಅದನ್ನು ಮಾಡದಿದ್ರೆ ಸಂಘಟಕ ಸೋಲ್ತಾನೆ. ಈಗ ಯಕ್ಷಗಾನವನ್ನ, ಕಲೆಯನ್ನ ಉಳಿಸಬೇಕು ಹೇಳುವಂತಹ ಒಂದು ಕಳಕಳಿ ಕೇವಲ ಸಂಘಟಕನಿಗೆ ಇದ್ದರಷ್ಟೇ ಸಾಲದು, ಕಲಾವಿದನಿಗೂ ಇರಬೇಕು. ಯಾಕೆಂತಂದ್ರೆ ಕಲಾವಿದರು ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾನು ಹಾಗೆ ಹೇಳುದು, ಕಲಾವಿದರು ಅಂತ ಸಮಷ್ಟಿಯಲ್ಲಿ ಹೇಳುವುದಂತಂದ್ರು ಯಾವುದೋ ಒಂದೆರಡು ಅಥವಾ ಬೆರಳಿಕೆ ಕಲಾವಿದರು ಆ ರೀತಿ ಮಾಡಿದ್ರು ಅದು ಎಲ್ಲ ಕಲಾವಿದರನ್ನು ಪೋಷಿಸುವಂತ ಮನಸ್ಥಿತಿ ಬಂದ್ಬಿಡ್ತದೆ ನೋಡುಗರಿಗೆ. ಒಂದು ಆಟವನ್ನು ಇಟ್ಕೊಂಡ್ರೆ ಒಂದು ಕಲಾವಿದ ಬರ್ತಾರೆ, ಅವ್ರ ಕಮಿಟ್ಮೆಂಟ್ ಇನ್ನೊಂದ್ ಕಡೆ ಎಲ್ಲೋ ಇರ್ತದೆ. ಅವರ ಸಮಯಕ್ಕೆ ನಾವು ಮುಗಿಸ್ಕೊಡ್ಬೇಕು. ಒಂದು ವೇಳೆ ಒಳ್ಳೆ ಆಟ ನಡೀತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಕಡೆ ಸಮಯ ಆಗಿದೆ ಅಂತ ಹೇಳಿದ್ರೆ ಅವರು ತಮ್ಮ ಪಾತ್ರವನ್ನು ಮೊಟಕು ಮಾಡಿಯೋ ಅಥವಾ ಅವರಿಗೆ ಎಷ್ಟು ಸಾಕು ಅನ್ನಿಸ್ತದೆ ಅಷ್ಟೇ ಮಾಡಿ ಹೋಗಿಯೋ, ಪ್ರೇಕ್ಷಕನ ಅಪೇಕ್ಷೆ ನಿರೀಕ್ಷೆ ಏನಿರ್ತದೆ ಆ ಮಟ್ಟಿಗೆ ಅವರು ಆವತ್ತು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದೇನು. ಎರಡನೇದು, ಅವರಿಗೆ ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ಅವರ ಬೇಡಿಕೆ ಹೆಚ್ಚಾಗ್ತದೆ. ಅವರಿಗೆ ಸಾರಿಗೆ ವ್ಯವಸ್ಥೆ ಇನ್ನೊಂದು ಹೆಚ್ಚುವರಿಯಾಗಿ, ಯಾಕೆಂತಂದ್ರೆ ನಮ್ಗೆ ಅವ್ರು ಬೇಕು ಅಂತಂದ್ರೆ
ಅದನ್ನು ಅವ್ರು ಮಾಡ್ಕೊಡ್ಬೇಕು. ಇಲ್ಲಿ ಏನ್ ಕಾಣ್ತದೆ ಅಂತಂದ್ರೆ ಆ ಕಲಾವಿದರು ತಾನು ಜನರಿಗಾಗಿ ಅಥವಾ ಪ್ರೇಕ್ಷಕನಿಗಾಗಿ ಮಾಡ್ತಾ ಇರುವಂತದ್ದು ತುಂಬಾ ದೊಡ್ಡದು. ಹಾಗಾಗಿ ಪ್ರೇಕ್ಷಕರು ಸಂಘಟಕರು ನಾವು ಹೇಳಿದಷ್ಟು ಅಥವಾ ನಾವು ಬಯಸಿದಷ್ಟು ಎಲ್ಲ ರೀತಿಯ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅನ್ನೋ ಭಾವನೆ. ಅದರ ಬದಲು ಸಂಘಟಕರು ಎಷ್ಟು ಕಷ್ಟಪಟ್ಟು ಆಟವನ್ನು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಸಹಕಾರವಾಗಿ ಯಕ್ಷಗಾನ ಉಳಿಸುವಲ್ಲಿ ತಂದ್ರೆ ಅದಂತ ಸ್ವಲ್ಪ ಮಟ್ಟಿಗೆ ರಾಜಿಯನ್ನು ಮಾಡಿಕೊಂಡ್ರೆ ಯಕ್ಷಗಾನಕ್ಕೆ ಇನ್ನೂ ಹೆಚ್ಚಿನ ಸಂಘಟನೆ ಅಥವಾ ಸಂಘಟಕ ಗೆಲ್ಲಲಿಕ್ಕೆ ದೊಡ್ಡ ಅನುಕೂಲವಾಗ್ತದೆ ಅಂತ ನನ್ನ ಭಾವನೆ. ಎರಡನೇದು, ದಕ್ಷಿಣ ಕನ್ನಡಗಳಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮವಾಗಿ ಅವ್ರ ಮನೆಯಲ್ಲಿ ವಾರ್ಷಿಕವಾದಂತಹ ಒಂದು ವರ್ಧಂತಿನಲ್ಲಿ ಮನೆಯನ್ನು ಒಂದು ಯಕ್ಷಗಾನ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಯಕ್ಷಗಾನದ ಮೇಲೆ ಪ್ರೀತಿ ಇನ್ನೂ ಜಾಗೃತವಾಗಿದೆ ಅಂತ ಹೇಳಿದ್ರೆ ಯಕ್ಷಗಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ದೇವರ ಪೂಜೆ ಮಾಡೋರು ಇದ್ದಾರೆ, ಅಷ್ಟು ಪ್ರೀತಿ. ಆದ್ರೆ ನಮ್ಮಲ್ಲಿ ಇಡೀ ಊರಿನ ಕಾರ್ಯಕ್ರಮ ನಡೀತಾ ಇದ್ರೆ ಅದರ ಕುರಿತಾಗಿ ಒಂದು ಆಟ ಮಾಡೋದಿದ್ರು ಕೂಡ ಸಾಕಷ್ಟು ಸವಾಲುಗಳು, ಆರ್ಥಿಕವಾದಂತಹ ಅನುಕೂಲಗಳಿದ್ರು ಉಳಿದೆಲ್ಲ ವಿಷಯಗಳನ್ನು ನೋಡಿದಾಗ ಎಲ್ಲ ರೀತಿಯ ಸವಾಲುಗಳೇ ಹೆಚ್ಚುಗಳು. ಕೆಲವು ಕಡೆ ಆರ್ಥಿಕವಾಗಿರ್ಬೋದು, ಕೆಲವು ಕಡೆ ಸಂಘಟನೆ ಅಥವಾ ಉಳಿದ ನಾಗರಿಕರ ಸಮಸ್ಯೆ ಇರ್ಬೋದು, ಏನಾದರೂ ಒಟ್ಟಾರೆ ಅಲ್ಲಿಗೆ ಇಲ್ಲಿಗಿರುವಂತಹ ವ್ಯತ್ಯಾಸ ಹೀಗಿದೆ. ಆಮೇಲೆ ತಾಳಮದ್ದಲೆ ವಿಷಯ ಅಂತ ಹೇಳೋದಾದ್ರೆ ಅದನ್ನು ಸಂಘಟಿಸೋದು ತುಂಬಾ ಕಷ್ಟ. ತಾಳಮದ್ದಲೆ ಎಷ್ಟು ಕಷ್ಟ ಆಗಿದೆ ಇಲ್ಲಿ ಅಂತಂದ್ರೆ ಇಡೀ ವರ್ಷಕ್ಕೆ 2-3 ತಾಳಮದ್ದಲೆ ನಮ್ಮ ಕುಮಟಾ ತಾಲೂಕಿನಲ್ಲಿ ಆದ್ರೂ ಕಷ್ಟ, ಆ ಪರಿಸ್ಥಿತಿಯಲ್ಲಿದೆ. ಇನ್ನು ನಮ್ಮ ಪ್ರದೇಶಗಳಲ್ಲಿ ಅದನ್ನ ಸಂಘಟಿಸುವಂತಹ ಅಥವಾ ಅದನ್ನು ನಿರ್ವಹಿಸಬಲ್ಲಂತಹ ಸ್ಥಿತಿವಂತರು ತುಂಬಾ ಇದ್ದಾರೆ. ಆದ್ರೆ ಅವರು ಈ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಎಲ್ಲವನ್ನೂ ಪ್ರತಿ ವರ್ಷ ಮಾಡಿದಂತಹ ಸಂಘಟನೆ ಮಾಡಬೇಕು, ಅವ್ನು ಪ್ರತಿ ವರ್ಷ ಅದರಲ್ಲಿ ಸೋಲ್ತಾ ಇದ್ರು ಮತ್ತೆ ಅದನ್ನೇ ಮಾಡಬೇಕು. ಆದ್ರೆ ಅವ್ರು ಮಾಡಿದಾಗ ಜನರನ್ನು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಮುಂದೆ ನೀವು ಇನ್ನು ಹೆಚ್ಚಿನ ಪ್ರಯತ್ನ ಮಾಡಲಿ ಅನ್ನೋದಾದ್ರೆ ಆ ಸ್ಥಿತಿವಂತರು ಪೋಷಕರಾಗಿ ನಿಲ್ಲುವಂತಾಗತ್ತೆ. ಅಂತ ಪೋಷಕರಾಗತ್ತೆ ಇಲ್ಲಿನ ಸಂಘಟನೆಗಳಿದೆ. ಇದು ನನ್ನ ಸಣ್ಣ ಒಂದು ಬೇಡಿಕೆ, ಯಾರಲ್ಲಿ ನನ್ನ ಪ್ರಜಾಂತ ನಾಗರಿಕರಲ್ಲಿ ನನ್ನ ಬೇಡಿಕೆ. ಹಾಗೂ ಸಹಜವಾಗಿ ಪ್ರಸಂಗಗಳ ರೂಪಗಳು ಬದಲಾಗ್ತಾ ಇದೆ. ಅದು ಸರಿಯಾದ ತಪ್ಪು ಅನ್ನೋದು ಅಂದ್ರೆ ಮುಂದಿನ ವಿಮರ್ಶೆಗೆ ಬಿಡ್ತಾ ಇದ್ದೇನೆ. ಕಲಾವಿದರು ಬೇಡಿಕೆ ಹೆಚ್ಚು ಮಾಡ್ತಾರೆ ಅನ್ನೋದು ಕೂಡ ನನ್ನ ಇದಕ್ಕೆ ಮಿತಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಆದ್ರೆ ಕಲಾವಿದರು ಕ್ಷಮಿಸಿ ಯಕ್ಷಗಾನ ಪದೇ ಪದೇ ಆಗ್ತಾ ಇದ್ರೆ ಜನರನ್ನು ನೋಡ್ತಾರೆ. ಅದನ್ನ ಈಗ ಸುಲಭವಾಗಿ ಸೆರೆ ಹಿಡಿತಾರೆ, ಯೂಟ್ಯೂಬ್ ನಲ್ಲಿ ಬಿಟ್ಬಿಡ್ತಾರೆ, ಮನೆಯಲ್ಲಿ ಕೂತ್ಕೊಂಡು ಆಟ ನೋಡ್ಬೋದು. ಅಥವಾ ಮನೆ ಕಲಾವಿದರು ಉಳಿದ ಕಲೆಗಳ ಬಗ್ಗೆ ಸಹಜವಾಗಿ ಈ ನಾಟಕ ಅಥವಾ ಆರ್ಕೆಸ್ಟ್ರಾ ಅಥವಾ ಇನ್ನುಳಿದ ಈ ಬೇರೆ ರೀತಿಯ ಕಲೆಗಳು ಅದ್ರ ಬಗ್ಗೆ ಹೆಚ್ಚಿನ ಒಲವು. ಊರಿನಲ್ಲಿ ನಂದೇ ಅನುಭವ ಹೇಳ್ತಾ ಇದ್ದೇನೆ. ಧಾರೇಶ್ವರದಲ್ಲಿ ಯಕ್ಷಗಾನ ಮಾಡಿದ್ರೆ ನಾನು ಕುರ್ಚಿಗಳನ್ನು ತುಂಬಿಸ್ಬೇಕಾದ್ರೆ ತುಂಬಾ ಕಷ್ಟಪಡಬೇಕು. ಮನೆ ಮನೆಗೆ ಹೋಗಿ ಕರೆದರು ಮಾತ್ರ ಜನ ತುಂಬ ಬರ್ತಾರೆ. ಅದೇ ಒಂದು ಆರ್ಕೆಸ್ಟ್ರಾ ಇಟ್ಟರು ನಮ್ಮ ರಥಬೀದಿ ಫುಲ್ ಕುರ್ಚಿ ಜಾಗ ಇಲ್ಲ. ಅಂದ್ರೆ ಸಹಜವಾಗಿ ಯಕ್ಷಗಾನಕ್ಕೆ ಯಾವ ಸ್ಥಿತಿ ನಮ್ಮಲ್ಲಿ ಎತ್ಕೊಂಡು ಆವಾಗ ನಮ್ಗೆ ಏನಿಸ್ತದೆ, ಯಾಕೆ ಮಾಡಬೇಕು, ಎಷ್ಟು ಮಾಡಿದ್ರು ನಾವು ಸಕ್ಸಸ್ ಆಗೋದಷ್ಟೆಲ್ಲ ಇದೆ ಅನ್ನೋದು ಬಂದ್ಬಿಡ್ತದೆ. ಹಾಗಾಗಿ ಸರ್ಗಳು ಹೇಳಿದಾಗ ಅದು ನಮ್ಗೆ ಪೂರಕವಾಗ್ತದೆ. ಆ ಪಠ್ಯಗಳಲ್ಲಿ ಬಂದ್ರೆ ಅಥವಾ ಜನರ ಮನಗಳಲ್ಲೆಲ್ಲ ಯಕ್ಷಗಾನದ ಬಗ್ಗೆ ಹೆಚ್ಚಿನ ಶ್ರದ್ಧೆ ಬಂದ್ರೆ ಸಂಘಟಕನಿಗೆ ದೊಡ್ಡ ಪೂರಕವಾಗಿ ಬರಬಹುದು ಅನ್ನೋದು ನಾನು ಅಲ್ಲಿಗೆ ಹೋಗಿ ನೋಡ್ಕೊಳ್ತಾ ಇದ್ದೇನೆ. ಸಮಯದ ಈಗಾಗಲೇ ಈ ಅವಧಿ ಮುಗಿದು ಮುಂದಿನ ಅವಧಿ ಆರಂಭವಾಗಬೇಕಿತ್ತು. ಹಾಗಾಗಿ ನನ್ನ ಮನಸ್ಸಿನಲ್ಲಿರುವಂತಹ ಕೆಲವು ವಿಷಯಗಳನ್ನ ಈ ಮೂಲಕ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ. ಇತ್ತೀಚಿನ ಪ್ರಸಂಗಗಳು ಕನ್ನಡ ಸಾಹಿತ್ಯ ಮತ್ತು ಅದರ ದೂರಗಾಮಿ ಪರಿಣಾಮಗಳು. ಒಂದು ಚಿಕ್ಕ ಘಟನೆ ನನಗೆ ನೆನಪಿಗೆ ಬರ್ತದೆ. ವಿಶ್ವಾಮಿತ್ರ ಮೇನಕೆ ಆಟ ನಡೀತಾ ಇತ್ತು ಬಹಳ ವರ್ಷಗಳ ಹಿಂದೆ. ಕೆರೆಮನೆ ಮಹಾಬಲಿ ಹೆಗಡೆಯವರು ವಿಶ್ವಾಮಿತ್ರನ ಪಾತ್ರದಲ್ಲಿದ್ದರು. ಕೊಡವಿ ಅನಂತ ಹೆಗಡೆಯವರು ನಾರದನ ಪಾತ್ರ. ಇತ್ತೀಚೆಗೆ ವಸಿಷ್ಠರನ್ನ ಭೇಟಿಯಾಗಿದ್ದೆ. ಒಂದು ಹೊಸ ಕತೆ ಹೇಳಿದರು ಅಂತ ನಾರದರು ಮಾತು ಪ್ರಾರಂಭ ಮಾಡಿದರು. ಮಹಾಬಲಿ ಹೆಗಡೆಯವರು ಏನು ಹೊಸ ಕತೆ ಅದು, ಹೊಸ ಕತೆ ಆದರೆ ನಾನೇನು ಇಷ್ಟಪಡೋದಿಲ್ಲ ಅಂತಲ್ಲ. ಮಾನವೀಯ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ, ಸಮಾಜಕ್ಕೆ ಗುರುತರವಾದಂತಹ ಸಂದೇಶವನ್ನು ಕಳಿಸಿದರೆ ಹೊಸ ಪ್ರಸಂಗವಾದರೇನು, ಹಳೆ ಪ್ರಸಂಗವಾದರೇನು ಅಂತೇಳಿ ತಮ್ಮ ವಾದವನ್ನು ಮುಂದುವರಿಸಿದ್ದೆ. ಇವತ್ತಿಗೆ ನನಗೆ ನೆನಪಾಯಿತು. ವಯಸ್ಸಿನಲ್ಲಿ ಹಿರಿಯದಾದರೂ ಬಹಳ ಅನುಭವವನ್ನು
ಹೊಂದಿದಂತಹ ಶ್ರೀ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರು ನಮ್ಮ ಎದುರಿಗಿದ್ದಾರೆ. 1979ನೇ ಇಸ್ವಿಯಲ್ಲಿ ಅವರು ಬರ್ಗಿಯಲ್ಲಿ ಜನ್ಮ ತಾಳಿದವರು. ತನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಹತ್ತಿರದ ಕತಗಾಲ್ ಹೈಸ್ಕೂಲ್ನಲ್ಲಿ ಮುಗಿಸಿದ ನಂತರ ಅವರ ಕಾಲೇಜು ಶಿಕ್ಷಣದ ಒಂದು ವಿಷಯವೇ ಬಹಳ ದೊಡ್ಡದು. ಯಾಕೆ ಅಂತ ಹೇಳಿದ್ರೆ BA-BEdಗೆ ಅವರು ಸೀಮಿತಗೊಳಿಸ್ಕೊಂಡಿಲ್ಲ, 4 MA ಪದವನ್ನು ಪಡೆದಿದ್ದಾರೆ. ಅದರೊಟ್ಟಿಗೆ MEd, ಕನ್ನಡ, ಇತಿಹಾಸ, ಸಂಸ್ಕೃತ, ಪತ್ರಿಕೋದ್ಯಮ, ಶಿಕ್ಷಣ, ಈ 5 ವಿಷಯಗಳಲ್ಲಿ 5 MA ಮಾಡಿದವರು. 15 ಗ್ರಂಥಗಳನ್ನು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಬರೆದವರು. 100ಕ್ಕಿಂತ ಹೆಚ್ಚು ಲೇಖನಗಳನ್ನು ವಿವಿಧ ಪತ್ರಿಕೆಗಳಲ್ಲಿ, ಸೆಮಿನಾರ್ಗಳಲ್ಲಿ, ಸಿಂಪೋಸಿಯಂಗಳಲ್ಲಿ ಪ್ರಸ್ತುತಪಡಿಸಿದವರು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಫೆಲೋಶಿಪ್ ಅನ್ನು ಪಡೆದು ಮಕ್ಕಳ ಒತ್ತಡ ನಿರ್ವಹಣೆ ವಿಷಯದ ಮೇಲೆ ಒಂದು ಸಂಶೋಧನಾ ಪ್ರಬಂಧವನ್ನು ಕೂಡ ಮಂಡನೆ ಮಾಡಿದ್ದಾರೆ. ತನ್ನ 11ನೇ ವರ್ಷದಿಂದಲೇ ಹವ್ಯಾಸಿ ಹಾಗೂ ವೃತ್ತಿ ಮೇಳಗಳಲ್ಲಿ ಅವರು ವೇಷವನ್ನು ಮಾಡಿದ್ದಾರೆ. ಹಾಲಾಡಿ, ಸಿರ್ಸೆ, ಮಾರಣಕಟ್ಟೆ ಮುಂತಾದ ಪ್ರಸಿದ್ಧ ಮೇಳೆಗಳಲ್ಲಿ ವೇಷವನ್ನು ಮಾಡಿದವರು. ತಾಳಮದ್ದಳೆಯ ಅರ್ಥಗಾರಿಕೆಯಲ್ಲೂ ಕೂಡ ಪ್ರತಿಭಾವಂತರು. ಸದ್ಯ ಹೈಸ್ಕೂಲ್ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಚನಾತ್ಮಕ ಸಂಘಟನೆಯ ಸದಸ್ಯರಾಗಿ, ಪದಾಧಿಕಾರಿಯಾಗಿ ಅಮೂಲ್ಯವಾದಂತಹ ಕೊಡುಗೆಯನ್ನು ಅವರು ವಿವಿಧ ರಂಗಗಳಲ್ಲಿ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಅವರಿಗೆ ಸುಸ್ವಾಗತ. ಅವರಿಗೆ ಶ್ರೀ MT ನಾಯ್ಕ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರಾಯಶಃ ನಾನು ತಪ್ಪು ಮಾಡಿದ್ದು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಮ್ಮದು ಬೇಡಿಕೆಯನ್ನು ಇಟ್ಟಿದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭ. ಪ್ರಥಮವಾಗಿ ವಿಷಯ ಮಂಡನೆ ನನ್ನದಿತ್ತು. ಸರ್, ದಯಮಾಡಿ ಕೊನೆಯದಾಗಿ ಹೇಳಿ. ನಾನು ಹೇಳೋದಕ್ಕೆ ಕಾರಣ ಕೂಡ ಇಲ್ಲ ಅಂತೇನೂ ಇಲ್ಲ. ಯಾಕಂತಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಎನ್ನುವ ಸಂಘರ್ಷ ನನ್ನೊಳಗಿತ್ತು. ಅದರ ಬಗ್ಗೆ ಕೊಂಚ ಯೋಚನೆ ಮಾಡುವುದಕ್ಕೂ ಕೂಡ ನನಗೆ ಸಮಯದ ಅವಕಾಶ ಇರಲಿಲ್ಲ. ನಿನ್ನೆ ರಾತ್ರಿ ಸುಮಾರು 5-5:30ವರೆಗೆ ನನ್ನದೇ ಆದಂಥ ವೈಯಕ್ತಿಕ ಕಾರ್ಯದ ನಿಮಿತ್ತ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೆ. ಎಲ್ಲ ಮಾತಾಡಿದ ಮೇಲೆ ಏನಾದರೂ ವಿಷಯ ಸಿಗಬಹುದು, ಅದರ ಆಧಾರದ ಮೇಲಿಂದ ಒಂದಿಷ್ಟು ನನ್ನೊಳಗಿನ ವಿಷಯಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಅಂದುಕೊಂಡು ಡಾಕ್ಟರ್ GS ಭಟ್ ಸರ್ ಅವರಿಗೆ ಕೇಳಿಕೊಂಡೆ, ನನ್ನ ಸರ್ ಕೊನೆಯದಾಗಿ ಮಾತಿಗಿಡಿ ಅಂತ ಹೇಳಿ. ಈಗ ಅನ್ನಿಸ್ತು ಕೊನೆಯದಾಗಿ ಮಾತಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಸಾಮಾನ್ಯವಾಗಿ ನಾವೆಲ್ಲ ಅಂದುಕೊಳ್ಳುತ್ತೇವೆ, ಬೇಕಾದ ವಿಷಯ ಬೆಲ್ಲಕ್ಕಿಂತ ಸಿಹಿ ಅಂತೆ, ಬೇಡದೆ ಹೋದ ವಿಷಯ ಬೇವಿಗಿಂತ ಕಹಿ ಅಂತ ಹೇಳಿ. ಯಕ್ಷಗಾನ ಅಂದುಕೂಡಲೇ ಅದು ಯಕ್ಷಗಾನ ಕಲಾವಿದರಿಗೆ ಅಂತ ಅಲ್ಲ, ಈ ನೆಲದಲ್ಲಿ ಹುಟ್ಟಿದ ಯಾರಿಗಾದ್ರೂ ಕೂಡ ಅದು ಬೇಡದೇ ಇದ್ದ ವಿಷಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬೇಕಾದ ವಿಷಯವೇ ಆಗಿದ್ದಿರ್ತದೆ. ಹಾಗಾಗಿ ಈ ಬೇಕಾದ ವಿಷಯದ ಬಗ್ಗೆ ಮಾತನಾಡುವಾಗ, ಬೇಕಾದ ವಿಷಯದ ಬಗ್ಗೆ ಮಾತು ಕೇಳುವಾಗ ಅನುಭವಿಸಿ ಮಾತನಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಅನ್ನೋದು ಒಂದು ವಿಶ್ವಾಸ. ಕನ್ನಡ ಸಾಹಿತ್ಯದ ಸಂಗತಿಯನ್ನು ಇಟ್ಟುಕೊಂಡು ಅದರೊಂದಿಗೆ ಇತ್ತೀಚಿನ ಪ್ರಸಂಗಗಳು, ಆಮೇಲೆ ಅದರ ದೂರಗಾಮಿ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ನಾನು ಮಾತನಾಡಬೇಕು ಎನ್ನುವುದಾಗಿ ವಿಷಯವನ್ನು ಕೊಟ್ಟಿದ್ದಾರೆ. ಹೀಗೆ ಮಾತನಾಡುವಾಗ ನನ್ನ ಮಾತು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಅಂದುಕೊಳ್ಳುವುದು ನನ್ನ ದರ್ಪಣದಿಂದ. ದರ್ಪಣಕಾರ ಬರೀತಾನೆ ಕೇಶಿರಾಜ, ಶ್ರೀ ವಾಗ್ದೇವಿಗೆ ಶಬ್ದದಿ ನಾವಾವಿಂದ್ರಿಯದ ವಿಷಯವಂ ಶ್ರೋತ್ರದುದ್ಭಾವಿಪ ನಿರ್ಮಳ ಮೂರ್ತಿ ಗಿಡಾವಂತೆಗೆ ಶಾಸ್ತ್ರ ಮುಖದಳವನ ಕನಕ್ಕೊಂಡೆನ್ನುವುದಾಗಿ. ವಾಗ್ದೇವಿಗೆ ಒಂದು ತಾಕತ್ತಿದೆ, ಒಂದು ಸಾಮರ್ಥ್ಯ ಇದೆ.
ಪಂಚೇಂದ್ರಿಯಗಳ ವಿಷಯಗಳಾದಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಕೇವಲ ಶ್ರವಣೇಂದ್ರಿಯದ ಮೂಲಕವಾಗಿ ಅನುಭವವೇದ್ಯಗೊಳಿಸುವಂತಹ ಸಾಮರ್ಥ್ಯ ಇರುವುದು ಅದು ವಾಗ್ದೇವಿಗೆ. ಹಾಗಾಗಿ ನಾಲಿಗೆಯನ್ನು ವಾಗ್ದೇವಿಯ ಆವಾಸ ಸ್ಥಾನ ಎನ್ನುವುದಾಗಿ ಕರೆಯುತ್ತೇವೆ. ಯಕ್ಷಗಾನ ವಾಗ್ದೇವಿಯನ್ನು ಸಾಕಾರಗೊಳಿಸುವಂತಹ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಒದಗಿಸಿದಂತಹ ಒಂದು ಭವ್ಯವಾದಂತಹ ಕಲೆ. ಅದರೊಟ್ಟಿಗೆ ಮಾತಿನೊಟ್ಟಿಗೆ ಬದುಕನ್ನು ಕಟ್ಟಿಕೊಂಡಿದ್ದು ಹೇಗೆ ಎನ್ನುವುದನ್ನು ಸಾದರಪಡಿಸುವುದಕ್ಕೆ, ಕಲಾತ್ಮಕವಾದಂತಹ ಒಂದು ಮೆರಗನ್ನು ತೋರಿಸುವುದಕ್ಕೆ ಯಕ್ಷಗಾನದಷ್ಟು ಸಮರ್ಥವಾಗಿ ಬೆಳೆದ ಕಲೆ ಪ್ರಾಯ ಇನ್ನೊಂದಿಲ್ಲ ಅಂತ ಹೇಳಿದರೆ ಖಂಡಿತ ಅದು ಉತ್ಕೃಷ್ಟ ಅಲ್ಲ. ಯಕ್ಷಗಾನದ ಹಿನ್ನೆಲೆಯಷ್ಟು ಹಿರಿದಾಗಿತ್ತು. ಯಕ್ಷಗಾನದ ಬಗ್ಗೆ ಮಾತನಾಡುವಾಗ ನನಗನ್ನಿಸುವುದು ಹೇಗೆ, ಶ್ರೀಯುತ ಮಾರುತಿ ನಾಯಕರವರು, ಡಾಕ್ಟರ್ ಎಂ ಆರ್ ನಾಯಕರು, ತಾವೆಲ್ಲ ಡಾಕ್ಟರ್ ಎಂ ಆರ್ ನಾಯಕ ಅಂತ ಹೇಳಿ ಬಹಳ ದೊಡ್ಡದಾಗಿ ಹೇಳಿದ್ರೆ ನಾನು ಬಹಳ ಪ್ರೀತಿಯಿಂದ ಮಾರುತಣ್ಣ ಅಂತ ಹೇಳೋದು. ಯಾಕಂದ್ರೆ ಹತ್ತಿರ ನನಗೆ ಆಗುಂಟು. ಎದುರುಗಡೆ ಕಂದಕುಳಿ ರಾಮಚಂದ್ರ ಹೆಗಡೆಯವರು ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ನನಗೆ ಅಷ್ಟೇನು ಪರಿಚಯ ಇಲ್ಲ. ಆದರೆ ನಾನು ರಂಗದಲ್ಲಿ ಒಬ್ಬ ಸಮರ್ಥ ಕಲಾವಿದ ಯಾರು ಅಂತಂದ್ರೆ ನನ್ನ ಪಟ್ಟಿಯಲ್ಲಿರುವ ಕೆಲವೇ ಕಲಾವಿದರಿಗೆ ಕಂದಕುಳಿ ರಾಮಚಂದ್ರ ಹೆಗಡೆ ಅಷ್ಟು ಸುಲಭವಾಗಿ ಅಂತರಂಗಪೂರ್ವಕವಾಗಿ ಒಪ್ಪಿಕೊಳ್ಳುವುದಿಲ್ಲ.